ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಏನೇನು ನಡೀತಾ ಇದೆ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪೆನ್ ಡ್ರೈವ್ ಪ್ರಹಸನ ಇವೆಲ್ಲದರ ನಡುವೆ ಇದೀಗ ಮತ್ತೆ ಹಾಸನದಲ್ಲಿ ಮತ್ತೊಂದು ದೂರು ದಾಖಲಾಗಿರ್ತಕ್ಕಂಥದ್ದು. ಮತ್ತೋರ್ವ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ. ಆದರೆ ಈ ಬಾರಿ ದೂರನ್ನ ಕೇವಲ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ನೀಡಿಲ್ಲ, ಬದಲಾಗಿ ಜೆಡಿಎಸ್ ನ ಮೈತ್ರಿ ಪಕ್ಷದ ನಾಯಕರುಗಳೆಂದು ಗುರುತಿಸಿಕೊಂಡಿರುವ ಹಾಸನದ ಮಾಜಿ ಶಾಸಕರು, ಬಿಜೆಪಿಯ ಮಾಜಿ ಶಾಸಕರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಗೆ ಪ್ರೀತಮ್ ಗೌಡ್ರು ಅವರು ಹಾಗೂ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಈ ಬಾರಿ ಎಂಪಿ ಎಲೆಕ್ಷನ್ ನಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಓಡಾಡಿದಂತಹ ಕೃಷ್ಣ ಹೋಟೆಲ್ ಕಿರಣ್ ಹಾಗೂ ಕ್ವಾಲಿಟಿ ಬಾರ್ ಶರತ್ ಸೇರಿದಂತೆ ಬಿಜೆಪಿಯ 3 ಹಾಗೂ ಪ್ರಜ್ವಲ್ ರೇವಣ್ಣ ಒಟ್ಟು 4 ಜನರ ಮೇಲೆ ದೂರನ್ನ ನೀಡಲಿದ್ದ ಓರ್ವ ಹಾಸನದ ಮಹಿಳೆ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ. ಇದರ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ನಲ್ಲಿ A1 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ, A2 ಆರೋಪಿಯಾಗಿ ಕೃಷ್ಣ ಹೋಟೆಲ್ನ ಕಿರಣ್, A3 ಆರೋಪಿಯಾಗಿ ಕ್ವಾಲಿಟಿ ಬಾರ್ ಶರತ್ ಹಾಗೂ A4 ಆರೋಪಿಯಾಗಿ ಪ್ರೀತಮ್ ಗೌಡ್ರು ಕಾಣಿಸ್ಕೊಳ್ತಾರೆ. ಹಾಗಿದ್ರೆ ಏನಿದು ದೂರು, ಏನು ಪ್ರಕರಣ ಅಂತ ನೋಡ್ತಾ ಹೋದ್ರೆ, ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ವಿರುದ್ಧ ದೂರು ನೀಡಿದ್ದ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಮ್ ಗೌಡ ವಿರುದ್ಧ ಕಳೆದ 10 ದಿವಸಗಳ ಹಿಂದೆ ಸಂತ್ರಸ್ತೆಯೊಬ್ಬರು ದೂರನ್ನ ನೀಡಿದ್ರು. ಪ್ರೀತಮ್ ಗೌಡ್ರ ಆಪ್ತ ಕಿರಣ್ ಹಾಗೂ ಶರತ್ ವಿರುದ್ಧವೂ ಕೂಡ ದೂರನ್ನ ನೀಡಲಾಗಿತ್ತು. ಅಸಲಿಗೆ ಸಂತ್ರಸ್ತೆ ನೀಡಿರುವ ದೂರಿನಲ್ಲಿ ಏನಿದೆ, ಅಸಲಿಗೆ ಸಂತ್ರಸ್ತೆ ದೂರಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತೀವಿ ಕೆಲವೇ ಕ್ಷಣಗಳಲ್ಲಿ. ಪ್ರಜ್ವಲ್ ಜೊತೆ ಪ್ರೀತಮ್ ಗೌಡ ಅಂಡ್ ಟೀಮ್ ತಗಲಾಕೊಂಡಿದ್ದು ಹೇಗೆ ಗೊತ್ತಾ? ಹಾಗಿದ್ರೆ ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣ ಮೇಲೆ ಮಾತ್ರ ಈ ಪ್ರಕರಣ ದಾಖಲಾಗ್ತಾ ಇತ್ತು, 3 ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಆದ್ರೆ ಈ ಸಂತ್ರಸ್ತೆ ದಾಖಲಾಗಿರೋ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಮತ್ತೆ ಟೀಮ್ ಹೇಗೆ ತಗಲಾಕೊಂಡಿದೆ? ಹಾಗಿದ್ರೆ ಸಂತ್ರಸ್ತೆ ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ನಾನು ಸ್ಟೇ ತಂದಿದ್ದೀನಿ, ಏನು ಆಗಲ್ಲ ತಲೆ ಕೆಡ್ಸ್ಕೊಂಬೇಡ, ವಿದೇಶಕ್ಕೆ ಪರಾರಿ ಆಗುವ ಮುನ್ನ ಸಂತ್ರಸ್ತೆಗೆ ಧೈರ್ಯ ಹೇಳಿದ್ರಂತೆ ಪ್ರಜ್ವಲ್. ವಿದೇಶಕ್ಕೆ ಪರಾರಿ ಆಗೋ ಮುನ್ನ ಪ್ರಜ್ವಲ್ ಸಂತ್ರಸ್ತೆಯರಿಗೆ ಧೈರ್ಯ ಹೇಳಿದ್ದಾರೆ, ನಾನು ಸ್ಟೇ ತಂದಿದ್ದೀನಿ, ಏನು ಆಗಲ್ಲ ತಲೆ ಕೆಡ್ಸ್ಕೋಬೇಡ ಅಂತ. ಇವೆಲ್ಲವೂ ಕೂಡ ದೂರಲ್ಲಿದೆ. 1 ಅಲ್ಲ 2 ಅಲ್ಲ 5 ಬೇರೆ ಬೇರೆ ನಂಬರ್ ನಿಂದ ಕರೆ ಮಾಡ್ತಿದ್ನಂತೆ ಪ್ರಜ್ವಲ್. 1 ಅಲ್ಲ 2 ಅಲ್ಲ 5 ಬೇರೆ ಬೇರೆ ನಂಬರ್ ಇಂದ ಕರೆ ಮಾಡ್ತಾ ಇದ್ನಂತೆ ಪ್ರಜ್ವಲ್. ಕರೆ ಮಾಡಿ ಏನ್ ಹೇಳ್ತಾ ಇದ್ದ? ದೂರು ಕಾಪಿಲಿದೆ, ಅದು ಹೇಳ್ತೀನಿ ನಾನು. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿದ್ದು ಪ್ರೀತಮ್ ಗೌಡ ಅಂಡ್ ಟೀಮ್. ಪ್ರಜ್ವಲ್ ನ ಪೆನ್ ಡ್ರೈವ್ ಅನ್ನ ಹಂಚಿರೋದು ಪ್ರೀತಮ್ ಗೌಡ್ರು ಮತ್ತೆ ಅವರ ಟೀಮ್. ನಾವ್ ಹೇಳ್ತಾ ಇರೋದಲ್ಲ, ದೂರಿನಲ್ಲಿದೆ. ಪ್ರೀತಮ್ ಗೌಡ್ರ ಆಪ್ತ ಕಿರಣ್, ಶರತ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಯಾಕೆ ಹಾಗಿದ್ರೆ, ಯಾಕೆ ಇವರ ಮೇಲೆಲ್ಲ ಎಫ್ಐಆರ್ ದಾಖಲಾಯಿತು? ವಿವಿಸಿ ವಾಹಿನಿಗೆ ಎಫ್ಐಆರ್ ಹಾಗೂ ದೂರಿನ ಪ್ರತಿ ಲಭ್ಯವಾಗಿದೆ. ವಿವಿಸಿ ವಾಹಿನಿಗೆ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರಿನ ಪ್ರತಿ ಹಾಗೂ ಆ ದೂರಿನ ಪ್ರತಿಯನ್ನ ಆಧರಿಸಿ ದಾಖಲಾಗಿರುವ ಎಫ್ಐಆರ್ ಪ್ರತಿ ಎರಡೂ ಕೂಡ ಲಭ್ಯವಾಗಿದೆ. ಅವೆರಡನ್ನು ಕೂಡ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ವೀಕ್ಷಕರೇ, ಹಾಸನ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳಿಂದ ನಿರಂತರವಾಗಿ ಪೆನ್ ಡ್ರೈವ್ ಪ್ರಹಸನ ಯಾವ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂತ ನೋಡ್ತಾ ಇದ್ರಿ. ಇನ್ನು ಮನೆಯಿಂದ ಮತ್ತೊಂದು ಇದಕ್ಕೆ ಆಡ್ ಆನ್ ಟು ದಿಸ್ ಅನ್ನೋ ತರ ಸೂರಜ್ ರೇವಣ್ಣ ಪ್ರಕರಣ ಕೂಡ ಈಗ ಇದಕ್ಕೆ ಆಡ್ ಆನ್ ಆಗಿದೆ. ಇದರ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನು ಅಂತ ಅಂದ್ರೆ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆನರಸೀಪುರದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ 1, 2, 3 ಅತ್ಯಾಚಾರ ಪ್ರಕರಣಗಳು ದಾಖಲಾದವು. ಇವೆಲ್ಲ ಪ್ರಕರಣಗಳ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಅವಿತು ಕುಳಿತಿದ್ದ ಪ್ರಜ್ವಲ್ ರೇವಣ್ಣ ಅವರನ್ನ ಮಾಜಿ ಪ್ರಧಾನಿ HD ದೇವೇಗೌಡರು ಬಂದು ವಿಚಾರಣೆಯನ್ನ ಎದುರಿಸುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ವಿದೇಶದಿಂದ 1 ತಿಂಗಳೇನೋ ಅಲ್ಲಿದ್ದ ಅನ್ಸುತ್ತೆ, ಅಲ್ಲಿಂದ ಮರಳಿ ವಾಪಸ್ ದೇಶಕ್ಕೆ ಬಂದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದ ಪ್ರಜ್ವಲ್ ರೇವಣ್ಣ ಮತ್ತೆ SIT ಕಸ್ಟಡಿಗೆ ನೆನ್ನೆ ತಗೊಂಡಿದ್ದಾರೆ 4 ದಿವಸ. ಕಾರಣ ಏನು ಅಂತ ಅಂದ್ರೆ, ಮತ್ತೊಂದು ದೂರು ದಾಖಲಾಗಿರ್ತಕ್ಕಂಥದ್ದು ಹಾಸನದ ಸಂತ್ರಸ್ತೆಯಿಂದ. ಹಾಸನದ ಮತ್ತೋರ್ವ ಸಂತ್ರಸ್ತೆ 5 ಪುಟಗಳ ದೂರನ್ನ ದಾಖಲಿಸಿದ್ದಾರೆ. ಈ ದೂರನ್ನ ಆಧರಿಸಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ನ್ಯಾಯಾಲಯದಿಂದ ಮತ್ತೆ SIT ಕಸ್ಟಡಿಗೆ ತಗೊಂಡಿದೆ. ಹಾಸನ ಕರ್ಕೊಂಡ್ಬಂದು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜರ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ದೂರಿನ ಪ್ರತಿಯಲ್ಲಿ ಏನಿದೆ, 5 ಪುಟಗಳ ದೂರಿನ ಪ್ರತಿಯಲ್ಲಿ ಏನಿದೆ, ಇವೆಲ್ಲವನ್ನ ನಿಮ್ಮ ಮುಂದೆ ಹೇಳ್ತೀವಿ ಕೆಲವೇ ಕ್ಷಣಗಳಲ್ಲಿ. ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ ವಾಹಿನಿಯ ಮುಖ್ಯಸ್ಥರಾದಂತ ಚೌಡೋಳಿ ಜಗದೀಶ್ ಅವರು. ಸರ್ ನಮಸ್ತೆ. ನಮಸ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬೆನ್ ಬಿಡದೆ ಕಾಡ್ತಾ ಇದೆ ಹಾಸನದ ಈ ಅಶ್ಲೀಲ, ಅಸಭ್ಯ ಹಾಗೂ ಈ ಪೆನ್ ಡ್ರೈವ್ ಪ್ರಹಸನ ಏನ್ ನಡೀತಾ ಇತ್ತು. ಇದು ಈಗಾಗಲೇ 3 ಪ್ರಕರಣ ದಾಖಲಾಗಿದೆ. 1 ಲೈಂಗಿಕ ದೌರ್ಜನ್ಯ ಪ್ರಕರಣ, 3 ಅತ್ಯಾಚಾರ ಪ್ರಕರಣ, ಇದರ ಜೊತೆಗೆ ಆಡ್ ಆನ್ ಟು ದಿಸ್ ಅನ್ನೋ ತರ
10/6/2024 ಹಾಸನದ ಮಹಿಳೆಯೋರ್ವಳು ಮತ್ತೊಂದು ದೂರನ್ನ ದಾಖಲಿಸ್ತಾರೆ. ನಿನ್ನೆ ಈ ಸಂಬಂಧ ಸಂಬಂಧಪಟ್ಟವರಿಗೆಲ್ಲ ನೋಟಿಸ್ ಕೊಡಲಾಗಿದೆ. ಅಂಡ್ ಈ ಪ್ರಕರಣದಲ್ಲಿ ಸರ್ ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಸಂತ್ರಸ್ತೆಯರು ದೂರನ್ನ ನೀಡ್ತಾ ಇದ್ರು. ಆದ್ರೆ ಈ ಪ್ರತ್ಯೇಕ ಪ್ರಕರಣದಲ್ಲಿ ಬಿಜೆಪಿ ನಾಯಕರು, ಜೆಡಿಎಸ್ ನ ಮೈತ್ರಿ ಪಕ್ಷದ ಬಿಜೆಪಿ ನಾಯಕರು, ಮುಖ್ಯವಾಗಿ ಹಾಸನದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಮತ್ತೆ ಟೀಮ್, ಇವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಹಾಗಿದ್ರೆ ಯಾವ ಹಾದಿಲ್ ಸಾಗ್ತಾ ಇದೆ? ಈಸ್ ಇಟ್ ಟು ಗೋ ಇನ್ ಅ ರೈಟ್ ವೇ ಅಂತ ಅನ್ಸುತ್ತಾ? ಈಗ ಹಾಸನ ಜಿಲ್ಲೆಯಿಂದ ಈ ಘಟನೆ ನಡೆದ ದಿನದಿಂದ ಇಲ್ಲಿವರೆಗೂ ಹಾಸನ ಜಿಲ್ಲೆಯಲ್ಲ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸ್ತಕ್ಕಂಥ ವಿಚಾರ ಇದಾಗಿತ್ತು. ಇದು ಪ್ರಪಂಚಾದ್ಯಂತ ಈ ಹಲ್ಚಲ್ ಏನು ಭಯೋತ್ಪಾದಕ ರೀತಿಯಲ್ಲಿ ನಡೆದಂತಹ ಈ ಮಾನಹಾನಿ ಮತ್ತು ಮರ್ಯಾದ ಕಾಮಣ್ಣರ ಬಯಲಾಟ ಬೂದಿಯ ಮುಚ್ಚಿದ ಕೆಂಡದಂತಿತ್ತು. ಸೊ ಇದನ್ನು 2019ರಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಪ್ರಕರಣವನ್ನು ಬಯಲಿಗೆ ತರಲಿಕ್ಕೆ ಸುಮಾರು 5 ವರ್ಷಗಳ ಕಾಲ ರಾಜಕಾರಣವನ್ನೇ ಗುರಿಯಾಗಿಸಿಕೊಂಡು ಚುನಾವಣಾ ಸಂದರ್ಭದಲ್ಲೇ ಈ ಒಂದು ಪ್ರಹಸವನ್ನು ಬಿಟ್ಟಂತಹ ಈ ಮಾನಗೇಡಿಗಳು ಏನು ಈ 5 ವರ್ಷದಲ್ಲಿ ಇಂಥ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳನ್ನು ತಡಿತಕ್ಕಂಥ ಶಕ್ತಿ ಅವರಲ್ಲಿತ್ತು. ಇದನ್ನು ಕೊಡೋವಂಥ ಜಾಗಕ್ಕೆ ಕೊಟ್ಟು ಆ ಒಂದು ಮಾಡಿದಂಥ ದುಷ್ಕೃತ್ಯಗಳನ್ನ ಮೆಟ್ಟಿ ಆ ಹೆಣ್ಣು ಮಕ್ಕಳು ಬಲಿಯಾದ್ವಲ್ಲ, ಹೆಣ್ಮಕ್ಳು ಯಾವುದ್ಯಾವುದೋ ಕಾರಣಕ್ಕೆ ಕೆಲವರು ಒತ್ತಡಕ್ಕೆ ಸಿಲುಕಿದ್ದಾರೆ, ಕೆಲವರು ಹಣಕ್ಕಾಗಿ ಸಿಕ್ಕಿದ್ದಾರೆ, ಇನ್ನು ಕೆಲವರು ಬೇರೆಯವರ ಒತ್ತಾಸೆಗೋಸ್ಕರ ಹೋಗಿ ಸಿಕ್ಕಿ ಹಾಕಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾವೆ. ಈ ಹೆಣ್ಣು ಮಕ್ಕಳ ನೆರವಿಗೆ ಧಾವಿಸೋರು ಯಾರು? ಅವರು ಎಲ್ಲಿ ನನ್ನ ಗಂಡ ಹೊಡಿತಾನೋ, ಎಲ್ಲಿ ನನ್ನ ಅತ್ತೆ ಮಾವ ಬೈತಾರೋ, ಎಲ್ಲಿ ನಾಗರಿಕರು ನಮ್ಮನ್ನು ಚೀಮಾರಿ ಹಾಕ್ತಾರೋ ಅಂತಕ್ಕಂಥ ಏನು ಬಲಿಯಾದ ಹೆಣ್ಮಕ್ಳು ಪದೇ ಪದೇ ಅವರ ಒಂದು ದುಷ್ಕೃತ್ಯಗಳಿಗೆ ಬಲಿಯಾಗ್ತಕ್ಕಂಥ ಸಂದರ್ಭವನ್ನು ಇವರು ಯಾಕೆ ಈ ರೀತಿ ಉಪಯೋಗಿಸ್ಕೊಂಡ್ರು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಎಸ್, ಇವತ್ತು ಮೊನ್ನೆ ಏನು ಈ ಪ್ರಕರಣ ದಾಖಲಾಗಿದೆ. ಈಗ ಈ ಪ್ರಕರಣದಲ್ಲಿ ಪಾಪ ಆ ಮಹಿಳೆ ದೂರ ಬರಿಬೇಕಾದ್ರೆ ಹೇಳ್ತಾರೆ, ನಾನು ಯಾವಾಗ ಫೋಟೋಗಳು ರಿಲೀಸ್ ಆಯ್ತು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟುಬಿಟ್ಟಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮನೆಯವರು ಸಮಾಧಾನ ಮಾಡಿದ್ರು, ನಮ್ಮ ಕುಟುಂಬ ಏನಾಗುತ್ತೋ ಅನ್ನೋ ಭಯ ಇತ್ತು ಅಂತಕ್ಕಂಥದ್ದೆಲ್ಲನೂ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದೊಂದು ಪ್ರಕರಣ ಅಲ್ಲ. ಈ ಉಲ್ಲೇಖ ನೋಡಿದಾಗ ಸ್ವಾಗತ್ತು ಏನು ಆ ಯಪ್ಪನಿಗೆ ಯಾವ ಥರ ಅನ್ಸೋದು, ಅವಳನ್ನ ಬರೀ ಮೈಯನ್ನ ನೋಡಿ ಇವನು ಕೈಗೆ ಕೆಲಸ ಕೊಟ್ಕೊಂಡು ಇಡೀ ರಾಜ್ಯದ ಜನರಿಗೆ ಅನ್ನ ಆಗಿ ಇಡೀ ದೇಶವೇ ತಲೆ ತಗ್ಸುವಂಥ ಕೆಲಸಕ್ಕೆ ಕೈ ಹಾಕಿದ್ನಲ್ಲ, ಇವನಿಗೆ ಒಂದು ಸ್ವಲ್ಪನೂ ಬುದ್ಧಿ ಏನಾಗಿತ್ತು? ಬುದ್ಧಿ ಏನಾದ್ರು ಲದ್ದಿ ತಿಂದಿತ್ತ? ಈ ಮಾಡಿದಂಥ ಕೆಲಸವನ್ನು ಇವರು 19ನೇ ಇಸ್ವಿಯಿಂದ ಏನು ಅವನು A1 ಆರೋಪಿ ಇದ್ದಾನೆ, ಈ ಮೊಬೈಲ್ನ ಕತ್ಕೊಂಡು ಹೋಗಿ ಎಲ್ಲವನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಹಣದ ಈ ಕುದುರೆ ವ್ಯಾಪಾರದ ರೀತಿಯಲ್ಲಿ ಈ ಕ್ಯಾಸೆಟ್ಗಳನ್ನ ಹಂಚಿ ಬೇಕಾದ ಬಿಟ್ಟಿಗೆ ಇವರು ವ್ಯಾಪಾರೀಕರಣ ಮಾಡಿ ಇಡೀ ಜಿಲ್ಲೆಯ ಹೆಣ್ಣುಮಕ್ಕಳ ಮಾನ ಮರ್ಯಾದೆಯನ್ನು ಬೀದಿಗೆ ತಂದ್ರಲ್ಲ, ಇವ್ರಿಗೆ ಏನು ಮಾಡಬೇಕು? ಈ ನಮ್ಮ ಜಿಲ್ಲೆಯ ಜನ ಅಲ್ಲ, ರಾಜ್ಯದ ಜನ ಅಲ್ಲ, ದೇಶದ ಜನ ಚೀಮಾರಿ ಆಗ್ತಾಯಿದ್ದಾರೆ. ಸೊ ಈ ಥರ ದಿನ ಬೆಳಕರಿದ್ರೆ ಯಾಕೆ ಅಂತ ಅಂದರೆ ಒತ್ತಡಕ್ಕೆ ಸಿಲುಕಿ ಎಲ್ಲೋ ಮುಚ್ಚೋಯಿದ್ದಂತಹ ಪ್ರಕರಣಗಳು ಬೆಳಕಿಗೆ ಬರಲೇಬೇಕು. ಆ ಬೆಳಕಿಗೆ ಬಂದಾಗ ಸತ್ಯಾಂಶ ಹೊರಬೀಳ್ತದೆ. ಯಾವ ರೀತಿಯಲ್ಲಿ ಬಲಿಯಾಗಿದ್ದರು ಈ FIR ಕಾಪಿನಲ್ಲಿ ಆ ಒಂದು ದೂರಿನಲ್ಲಿ ಇರ್ತಕ್ಕಂಥ ವಿಚಾರವನ್ನು ನೋಡಿದಾಗ ಎಂಥವರ ಮೈನಲ್ಲಿರ್ತಕ್ಕಂಥ ರೋಮನು ಸಹ ಎದ್ದು ನಿಲ್ತದೆ. ಯಾಕಪ್ಪ ಇವನಿಗೆ ಬೇಕಾಗಿತ್ತು? ಈ ಬೇಕಾದಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಎಲ್ಲಿ ಸ್ಟೋರ್ ಮಾಡಿ ಇವನೇನು ಸಿನಿಮಾ ತೆಗಿತಾ ಇದ್ನ? ಯಾತಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದ? ಅವನ ಆಂಬಿಷನ್ನಾದರೂ ಏನಿತ್ತು? ಜನ ಕೊಟ್ಟಂತಹ ಮತಭಿಕ್ಷೆಯನ್ನು ಈ ರೀತಿ ಉಪಯೋಗಿಸ್ಕೊಂಡು ಈ ಜಿಲ್ಲೆಯ ಮಾನ ಮರ್ಯಾದೆ ಕಳೀಲಿಕ್ಕೆ ಏನಾಗಿತ್ತು?
ಆಮೇಲೆ ಆತ 5 ವರ್ಷಗಳಲ್ಲಿ ಸರ್ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಲ್ಲ, ಯಾವುದೇ ಮೀಟಿಂಗ್ಗಳು 4-5 ಮಾಡಿರ್ಬೋದು, ಬಟ್ ಸರ್ಕಾರಿ ಕಾರ್ಯಕ್ರಮಗಳು ಅಂದ್ರೆ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ಇದು ಯಾವ್ದ್ರಲ್ಲೂ ಪಾಲ್ಗೊಳ್ಳಿಲ್ಲ. ಅಂಡ್ ಜನರಿಗೆ ಸಿಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಮೇನ್ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಇದ್ದಿದ್ದು. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮೀಡಿಯಾದವ್ರು ಫೋನ್ ಮಾಡಿದ್ರೆ ಮೀಡಿಯಾದವ್ರ ಫೋನ್ಗಳನ್ನ ಇವತ್ತವರೆಗೂ ಅಟೆಂಡ್ ಮಾಡಿರ್ಲಿಲ್ಲ ಮನುಷ್ಯ. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ದೂರಲ್ಲಿ ಉಲ್ಲೇಖಿಸಿದ ಮಹಿಳೆ 5 ಫೋನ್ ನಂಬರ್ ಬಳಸ್ತಾ ಇದ್ನಂತೆ. 5 ಫೋನ್ ನಂಬರ್ಗಳಿಂದ ಪದೇ ಪದೇ ಕರೆ ಮಾಡಿ ನೀನು ನಗ್ಲನಾಗಿ ನಿಲ್ಬೇಕು ನನ್ನ ಮುಂದೆ ಅಂತ ಒತ್ತಾಯ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪ. ಜನರು ಫೋನ್ ಎತ್ತಕ್ ಟೈಮ್ ಇಲ್ಲ ಈ ಮನುಷ್ಯಂಗೆ, ಮೀಡಿಯಾದವ್ರ ಫೋನ್ ಒಂದ್ ದಿವಸ ಎತ್ತಲಿಲ್ಲ, ಆದ್ರೆ 5 ಬೇರೆ ಬೇರೆ ನಂಬರ್ಗಳನ್ನ ಬಳಸಿ ಫೋನ್ ಮಾಡಿ ಒತ್ತಾಯ ಮಾಡ್ತಾ ಇದ್ದ. ಅವನು ಅದರಲ್ಲಿ ಯಾವ ಸುಖ ಕಂಡುಕೊಂಡಿದ್ನೋ ಪುಣ್ಯಾತ್ಮ. ಈ ಹೆಣ್ಣು ಮಕ್ಕಳು ಯಾವ ರೀತಿ ಹೋಗಿ ಬಲಿಯಾದವು, ಈ ಹೆಣ್ಣು ಮಕ್ಕಳ ಮಾನವನ್ನು ಹರಾಜು ಮಾಡಿ ಅವನಿಗೆ ಯಾವ ಸಾಧನೆ ಮಾಡ್ತಾ ಇದ್ದ, ಈ ಜಿಲ್ಲೆಗೆ ಕೊಡಬೇಕಾದಂಥ ಕೊಡುಗೆಯನ್ನು ಹಲವು ದಶಕಗಳ ಕಾಲ ಹೋರಾಟದ ಫಲವಾಗಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ಅವರ ತಾತ ಕೊಟ್ಟಂಥ ಕೊಡುಗೆಯನ್ನು ನೀರಲ್ಲಿ ಹೋಮ ಮಾಡಿದ. ಸೊ ಅಂಥ ವಯಸ್ಸಾದ ಜೀವಗಳು ಎಷ್ಟು ನೊಂದ್ಕೋಬೋದು. ಆ ಒಂದು ನೊಂದಂಥ ಜೀವ ಇಂದು ಈ ಬಲಿಯಾದಂಥ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಲಿಕ್ಕೆ ಮುಂದೆ ಬರಲಿಕ್ಕೆ ಅವರು ಮುಜುಗರ ಪಡುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ರಲ್ಲ ಈ 3 ಜನ ಮಹಾನ್ ಶಾಯರು. ಈ ಮಹಾನ್ ಶಾಯರಿಗೆ ಯಾವುದಾದ್ರೂ ಒಂದು ಕೋರ್ಟಲ್ಲೋ ನ್ಯಾಯಾಲಯದಲ್ಲೋ ಅಥವಾ ಪೊಲೀಸ್ ಸ್ಟೇಷನ್ನಲ್ಲೋ ಸಾರ್ವಜನಿಕ ಸಭೆಯಲ್ಲಿ ಯಾವುದಾದ್ರೂ ಒಂದು ಗುಪ್ತ ಜಾಗದಲ್ಲಿ ಕರೆದು ಕೇಸ್ ಕೊಟ್ಟು ಆ ಒಂದು ಎಷ್ಟೋ ಹೆಣ್ಮಕ್ಳು ಬಲಿಯಾಗೋದನ್ನು ತಡಿಬೋದಾದಂಥ ಶಕ್ತಿ ಇವ್ರಿಗಿತ್ತು. ಇವರು ಸರಿಯಾದ ಸಮಯವನ್ನು ನೋಡಿ ಇಡೀ ರಾಜಕೀಯ ಚಿತ್ರಣವನ್ನೇ ಚೇಂಜ್ ಮಾಡ್ಬೋದು, ಇವ್ರನ್ನ ಮುಗಿಸ್ಬೋದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಜೊತೆ ಆಟ ಆಡಿದ್ರಲ್ಲ, ಇದ್ರ ಜನ ಕ್ಷಮಿಸ್ತಾರ? ಆ ಬಗ್ಗೆ ಬರ್ತೀನಿ ಸರ್. ಈಗ ನಾನು ಇಷ್ಟು ದಿವಸ ಏನಾಗ್ತಾ ಇತ್ತು, ಒಂದು ವಿಂಗ್ ಕಾಂಗ್ರೆಸ್ನ ಮುಖಂಡರಾದಂತಹ, ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಂಡ್ ಸಂಸದರ ಆಪ್ತವನದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದಿಷ್ಟು ಜನರ ಹೆಸರು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಕೇಳಿ ಬರ್ತಾ ಇತ್ತು. ಯಾರ್ಯಾರು? ಕಾರ್ತಿಕ್ ಗೌಡ ಅಂತಕ್ಕಂಥವನು, ಅವನು ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿದ್ದ. ಅದಾದ್ಮೇಲೆ ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡಿದ್ದ. ಮತ್ತೊಬ್ರು ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅಂತಕ್ಕಂಥವ್ರು, ಅವರು ಕೂಡ ರೇವಣ್ಣ ಅವರ ಆಪ್ತ ಬಡದಲ್ಲಿ ಗುರುತಿಸ್ಕೊಂಡಿದ್ದವರು. ಆಮೇಲೆ ಮನನೊಂದು ಒಂದಿಷ್ಟು ಕಾರಣಗಳಿಂದ ಹೋಗಿ ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡ್ರು. ಅಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಈ ದೂರಿನಲ್ಲಿ ಪ್ರತ್ಯೇಕವಾದ ಈ ದೂರಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಇಲ್ಲಿ ಬಿಜೆಪಿ ನಾಯಕರುಗಳ ಹೆಸರು ಕೇಳಿ ಬಂದಿದೆ. ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ, ಮಹಿಳೆಯರ ಮಾನ ಮರ್ಯಾದೆ ಹಾಳಾಗುತ್ತೆ ಅಂತ ಗೊತ್ತಿದ್ರು ಕೂಡ ಪೆನ್ ಡ್ರೈವ್ ಗಳನ್ನ ಹಂಚಿ ನಮ್ಮ ಬದುಕನ್ನ ಬೀದಿಗೆ ತಂದಿದ್ದಾರೆ ಅಂತ ಈ ಸಂತ್ರಸ್ತೆಯಲ್ಲಿ ಹೇಳ್ಕೊಳ್ತಾರೆ. ಅಂದ್ರೆ ಇಷ್ಟು ದಿವಸ ಕಾಂಗ್ರೆಸ್ ನಾಯಕರುಗಳ ಹೆಸರು ತೇಲ್ಬಿಟ್ಟಿದ್ರು, ಈಗ ಬಿಜೆಪಿ ನಾಯಕರುಗಳ ಹೆಸರು ಕೇಳಿ ಬರ್ತಾರೆ. ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ಸೇರಿ ಗೌಪ್ಯವಾಗಿ ಸ್ಥಳಗಳಲ್ಲಿ ಚರ್ಚೆ ಮಾಡಿ ಇವರು ರಾಜಕೀಯದ ದಾಳವನ್ನು ಉರುಳಿಸಕ್ಕೆ ಹೋಗಿ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನಭಂಗವನ್ನು ಇವರು ಈ ತೇಜೋವಧೆಯನ್ನು ಈ ಏನು ಪೆನ್ ಡ್ರೈವ್ ಮೂಲಕ ಹಂಚಿ ಇವರೇನು ವ್ಯಾಪಾರ ಕಡಲೆಪುರಿ ಅಂದ್ಕೊಂಡಿದ್ದಾರೆ. ಇವರು ಈ ಹೆಣ್ಮಕ್ಳ ಮಾನ ಮರ್ಯಾದೆ ಬಗ್ಗೆ ಇವರು ಹಾದಿ ಬೀದಿಯಲ್ಲಿ ಈ ಥರ ಹಂಚಿ ಹಲ್ಚಲ್ಲಾಗಿ ಆಡಿ ಈ ಒಂದು ಎಲ್ಲ ಪ್ರಕರಣಕ್ಕೂ ಮುಖ್ಯ ಕಾರಣೀಭೂತರಾದಂಥ ಯಾರು ಮಾಡಿದ್ದಾನೋ ಇವನು ಅಯೋಗ್ಯ, ಅವನು ಎಷ್ಟು ಅಪರಾಧಿನೋ ಅದರ 10 ಪಟ್ಟು ಈ ಪೆನ್ ಡ್ರೈವ್ ಹಂಚಿದಂತಹ ಮಹಾನ್ ನಾಯಕರಿಗೆ ಇದು ಕೇಸ್ ಹಾಕಬೇಕು. ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಗಿದ್ದಷ್ಟೇ ಅಲ್ಲ, ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ತನಿಖೆಗೆ ಹಾಜರಾಗಬೇಕು. ಈಗ ತನಿಖಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು. ಈಗ ಏನು ಪ್ರಜ್ವಲ್ನ ಒಳಿಕಾಕಿ ಡ್ರಿಲ್ ಮಾಡಿ ಕೆಲವು ಸತ್ಯ ಘಟನೆಗಳನ್ನ ಹೊರತರ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಇವರಿಗೆ ಡ್ರಿಲ್ ಮಾಡಿದ್ದೇ ಆದರೆ ಇಲ್ಲಿ ಬರೀ 10 ಲಕ್ಷ 20 ಲಕ್ಷ 10 ಕೋಟಿ 20 ಕೋಟಿ ಎಲ್ಲ 100 ಕೋಟಿ ವ್ಯವಹಾರ ಈ ದುಡ್ಡಿನ ಮುಖಾಂತರ ನಡೆದು ಇಂತಹ ಹಣಕಾಸಿನ ಒಂದು ವಹಿವಾಟಿಗೋಸ್ಕರ ಹೆಣ್ಣು ಮಕ್ಕಳ ಮಾನವನ್ನು ಹರಾಜಾಕಿದ್ದಾರೆ. ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಲೇಬೇಕು ಅಂತ ಅಂದರೆ ಅವರು ಒರಿಜಿನಲಿ ಸಂತ್ರಸ್ತೆಯರು ಯಾವ ರೀತಿ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಜನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದರು. ಸೊ
ಈ ಹೆಣ್ಮಗಳು ವಿವರಿಸಿರುವಂತೆ 4ನೇ ಏನು ದೂರು ದಾಖಲಾಗಿದೆ, ಈ ಹೆಣ್ಮಗಳು ಏನು ವಿವರಿಸಿದ್ದಾರೆ ಇದು ಸುಮ್ಮನೆ ಬಂದು ಬಾಯಿ ಬಿದ್ದಂಗಾಗಿದೆ. ಏನೋ ಸಹಾಯ ಕೇಳಕ್ಕೆ ಹೋಗ್ತಾರೆ, ಸಹಾಯ ಮಾಡಿಕೊಡ್ತೀನಿ ಅಂತಾರೆ, ಅವ್ರ ನಂಬರ್ ತಗೊಂತಾರೆ, ಆ ನಂಬರಿಂದ 10 ನಂಬರ್ಗಳಿಂದ ಅವರಿಗೆ ಕಾಲ್ ಮಾಡಿ ವಿಶ್ವಾಸ ಗಳಿಸ್ತಾರೆ. ಆ ವಿಶ್ವಾಸದಿಂದ ಅವರು ಮಾತಾಡ್ತಾ ಕ್ಲೋಸ್ ಆಗ್ತಾರೆ. ಒತ್ತಾಯಪೂರ್ವಕವಾಗಿ ಬಟ್ಟೆ ಬಿಚ್ಚಿಸ್ತಾರೆ. ಒಂದು ಸರಿ ಬಿಚ್ಚಿದ ಬಟ್ಟೆಯನ್ನು ಇವರು ನಿರಂತರ ಜ್ಯೋತಿಯಾಗಿ ದಿವಸ, ವಾರಕ್ಕೆ, ತಿಂಗಳಿಗೆ ಈ ಥರ ಬಳಸ್ಕೊಂಡು ಅವರ ಒಂದು ತೇಜೋವಧೆಗೆ ಕಾರಣರಾಗ್ತಾರೆ. ಆ ತೇಜೋವಧೆ ಮಾಡಿದಂಥ ವಿಚಾರವನ್ನು ಗೌಪ್ಯವಾಗಿ ಇಟ್ಟಿದ್ದಂಥ ಮೊಬೈಲ್ನನ್ನು ಅವ್ರನ್ನೇ ಕಾರ್ ಡ್ರೈವರ್ ಹತ್ರ ಕದಿಸಿ ಅಲ್ಲಿಂದ ಆ ಎಲ್ಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಸಿ ಇದನ್ನು ಇಡೀ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಹಂಚಿ ಈ ಊರ ಹಬ್ಬ ಮಾಡ್ತಕ್ಕಂತಹ ಕಿಡಿಗೇಡಿ ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅವರು ಕಿಡಿಗೇಡಿ ಅಂತ ಅಲ್ಲ, ಬಾಯಿಲಿ ಬರೆದಂಥ ಪದಗಳನ್ನು ನಾವು ಬೇಕಾದ್ರೂ ಬಳಸ್ಬೋದು. ಹಂಗಾದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು, ಈ ದೂರಿಗೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ದಾಳೆ ಸಂತ್ರಸ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ A1 ಆರೋಪಿ ಆಗ್ತಾರೆ ಪ್ರಜ್ವಲ್ ರೇವಣ್ಣ. ಯಾಕೆ ಅಂತಂದ್ರೆ ಇವರು ದೂರಿನಲ್ಲಿ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ನನಗೆ ಒತ್ತಾಯ ಪೂರ್ವಕವಾಗಿ ವಿಡಿಯೋವನ್ನ ಮಾಡಿದ್ರು, ವಿಡಿಯೋ ಕಾಲ್ ಅನ್ನ ಮಾಡಿ ನಗ್ನಲಾಗುವಂತ ಹೇಳಿದ್ರು. ಅದಾದ ಮೇಲೆ ಒತ್ತಾಯ ಪೂರ್ವಕವಾಗಿ ನಗ್ನಲಾಗುವಂತೆ ಮಾಡಿದ ನಂತರ ಅವುಗಳನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಮತ್ತೆ ಈ ರೀತಿ ವಿಡಿಯೋ ಕಾಲ್ಗಳಲ್ಲಿ ಕಾಣಿಸ್ಕೊಳ್ದೋದ್ರೆ ಇವನ್ನ ಹರಿಬಿಡ್ತೀನಿ, ಹೊರಗಡೆ ಔಟ್ ಮಾಡ್ತೀವಿ ಅಂತ ನನ್ನ ಹೆದರಿಸ್ತಾ ಇದ್ರು ಅಂತ ಹೇಳಿರ್ತಕ್ಕಂಥದ್ದು. ಹಂಗಾಗಿ A1 ಆರೋಪಿ ಪ್ರಜ್ವಲ್ ಆಗ್ತಾರೆ. ನಂತರ ಬಂದ್ಮೇಲೆ ಮಹಿಳೆ ಹೇಳ್ತಾಳೆ ಈ ವಿಡಿಯೋಗಳನ್ನ ಇಟ್ಕೊಂಡು ನಮ್ಮ ಬದುಕು ಬೀದಿಗೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕನ್ನ ಹಾಳು ಮಾಡಿರ್ತಕ್ಕಂಥ ಆರೋಪಿಗಳ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಬಿಜೆಪಿ ನಾಯಕರುಗಳ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಕಿರಣ್, ಹಾಸನದ ಕೃಷ್ಣ ಹೋಟೆಲ್ನ ಮಾಲೀಕರು ಇವರು. ಅಂಡ್ ಈ ಬಾರಿ MP ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಬೇಕು ಅನ್ಕೊಂಡಿದ್ದವರು ಅವರು A2 ಆರೋಪಿ. ಇದೇ ಕಿರಣ್ ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ. ಅವರ ತಂದೆ ಸುಮಾರು 20-30 ವರ್ಷಗಳಿಂದ ಉದ್ಯಮಿಯಾಗಿದ್ದಾರೆ, ಶೋರೂಮ್ ಮಾಲೀಕರಾಗಿದ್ದಾರೆ, ಪ್ರಗತಿಪರ ರೈತರಾಗಿದ್ದಾರೆ. ಅವರೇ 100 ಜನಕ್ಕೆ ಅನ್ನದಾತರಾಗಿ ಲಿಕ್ಕರ್ ಮಾಫಿಯಾದ ದೊರೆ ಕೂಡ ಹೌದು. ಇಂಥ ಕಿರಣ್ ಈ ಒಂದು ದುಶ್ಚಟಕ್ಕೆ ಪೆನ್ ಡ್ರೈವ್ ಹಂಚುವ ಮೂಲಕ ಯಾಕೆ ಇಳಿದ್ರು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಕಾಲ ಅದನ್ನ ಅವರಿಗೆ ಉತ್ತರ ಕೊಡ್ತದೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ತು ನೋಡ್ತಾನೆ. ಯಾವತ್ತೂ ಕೂಡ ಬಿಜೆಪಿಯಲ್ಲಿ ದಿಢೀರ್ ನಾಯಕರಾದವರು ಕಿರಣ್, ಫ್ಲೆಕ್ಸ್ಗಳು ಹಾಕೊಂಡು ದಿಢೀರ್ ಅಂತ ನಾಯಕ ಅಂತ ಗುರುತಿಸ್ಕೊಂಡವರು ಕಿರಣ್ MP ಎಲೆಕ್ಷನ್ ಅಲ್ಲಿ ನಿಂತ್ಕೊಬೇಕು ಅಂತ ಓಡಾಡ್ತಾ ಇದ್ರು. ಸೊ ಪ್ರಜ್ವಲ್ ರೇವಣ್ಣನ ಇಲ್ಲಿಂದ ಓಡಿಸ್ಬಿಟ್ರೆ ನೆಕ್ಸ್ಟ್ ನನಗ್ ಚಾನ್ಸ್ ಸಿಗುತ್ತೆ ಅನ್ನೋ ದುರಾಸೆ, ರಾಜಕೀಯನ ವ್ಯಾಪಾರೀಕರಣ ಮಾಡಿಕೊಂಡು ಈ ಒಂದು ಈ ಕೃತ್ಯ ಸೈಡ್ಗಿಡಿ. ಈ ಜಿಲ್ಲೆಯಲ್ಲಿ ಭಾಳ ಕಡುಬಡವರಿದ್ದಾರೆ, ತುಳಿತಕ್ಕೊಳಗಾದವರಿದ್ದಾರೆ, ಸವಲತ್ತು ವಂಚಿತರಿದ್ದಾರೆ. ಅಂಥವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಉತ್ತಮ ಸಮಾಜವನ್ನು ಕಟ್ತಕ್ಕಂಥ ಚಿಂತನೆ ಉಳ್ಳ ವ್ಯಕ್ತಿಗಳು ಜಿಲ್ಲೆಗೆ ಬೇಕಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ, ಆಗ್ಲೇ ಹೆಣ್ಮಕ್ಳು ಒಂದು ಜನಪ್ರತಿನಿಧಿಗಳ ಒಂದು ಕ್ಷೇತ್ರಗಳಿದ್ದಾವೆ, ಅಲ್ಲಿ ಎಲ್ಲಾದ್ರೂ ಆಯ್ಕೆ ಮಾಡ್ಕೊಂಡು ಸೇವೆ ಮಾಡಿ ಹಲವಾರು ವರ್ಷ ಇರಬೇಕು ಅಂತಕ್ಕಂಥ ಬಂದವರಲ್ಲ ಇವರು. ದಿಢೀರ್ ರಾತ್ರೋರಾತ್ರಿ ನಾಯಕರಾಗಿ ದುಡ್ಡಿಂದ ಎಲ್ಲನೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಮನಸ್ಥಿತಿಯನ್ನು ಒತ್ತಿದ್ರೆ ಅದು ನಿಮಗೆ ಮುಳ್ಳಾಗ್ತದೆ. ಜಿಲ್ಲೆಯ ಜನ ಎಚ್ಚೆತ್ಕೊಳ್ತಾರೆ, ದಂಗೆ ಹೇಳ್ತಾರೆ. ಈ ದಂಗೆ ನಿಮ್ಮನ್ನ ಸುಡ್ತದೆ ಅಂತಕ್ಕಂಥದ್ದು ಈ ಮೂಲಕ ಎರಡನೇ ಮೂರನೇ A3 ಆರೋಪಿಯಾಗಿ ಕಾಣಿಸ್ಕೊಳ್ತಾರೆ ಕ್ವಾಲಿಟಿ ಬಾರ್ ಶರತ್. ಕ್ವಾಲಿಟಿ ಬಾರ್ ಶರತ್ ಯಾರು ಅಂತ ಅಂದ್ರೆ ಇವರೊಬ್ರು ಉದ್ಯಮಿ, ಹಾಸನದ BM ರಸ್ತೆಯಲ್ಲಿರುವ ಕ್ವಾಲಿಟಿ ಬಾರ್ ನ ಓನರು ಅಂಡ್ ಪ್ರೀತಮ್ ಗೌಡ್ರ ಪರಮಾಪ್ತ. ಪ್ರೀತಮ್ ಗೌಡ್ರಿಗೆ ಗಾಡ್ ಫಾದರ್ ಅಂತ ಕರೀತಾರಂತಪ್ಪ. ಪ್ರೀತಮ್ ಗೌಡ್ರು ಇವ್ರನ್ನ ಗಾಡ್ ಫಾದರ್ ಅಂತ ಕರೀತಾರ ಅಂತೆ, ನನಗೇನ್ ಗೊತ್ತು, ನನ್ನ ಮುಂದೆ ಏನ್ ಕರೆದಿಲ್ಲ. ಇಂಥ ಕ್ವಾಲಿಟಿ ಬಾರ್ ಶರತ್ತು ಯಾಕೆ ಸರ್? ಇವ್ರೇನ್ ರಾಜಕೀಯವಾಗಿ ಬೆಳಿಬೇಕು ಅಂತೇನಿಲ್ಲ, ಇವ್ರಿಗೇನು ಆ ಥರದ್ದೇನು ಇವರು ಪೊಲಿಟಿಕಲ್ ಆಗಿ ಏನೋ ಗುರುತಿಸ್ಕೊಂಡಿಲ್ಲ. ಇಲ್ಲ, ನೀವು ಇವರು
ಇಡೀ ತಂಡದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಕಿಂಗ್ ಮೇಕರ್. ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದಂಥ ಶರತ್ ಏನು ಲಿಕ್ಕರ್ ಮಾಫಿಯಾ ಮಾತ್ರ ಇಲ್ಲ. BJP ಸರ್ಕಾರ ಬಂದಾಗ ಇವರು ಹಲವಾರು ಬಂಡವಾಳವನ್ನು ಹೂಡಿ ಕೊರೋನಾ ಸಂದರ್ಭದಲ್ಲಿ ನೂರಾರು ಕೋಟಿಯ ಒಡೆಯರಾಗಿ ಹೊರಹೊಮ್ಮಿದ ಮೇಲೆ ಹಾಸನ ಜಿಲ್ಲೆಯ ಹಿಡಿತವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶವೋ ಏನೋ ಗೊತ್ತಿಲ್ಲ. ಆದರೆ ಇವರು ಕೆಲವು ಪಟಾಲಂಗಳನ್ನ ಕಟ್ಟಿ ಕೆಲವು ಸ್ನೇಹಿತರುಗಳನ್ನ ಒಡಗೂಡಿಸಿ ಒಂದು ದೊಡ್ಡ ತಂಡವನ್ನು ಇಟ್ಕೊಂಡಿರೋದಕ್ಕೆ ಕಾರಣಕ್ಕೆ ಇಡೀ ಜಿಲ್ಲೆಯ ಎಲ್ಲ ರಾಜ್ಯದ BJP ನಾಯಕರು ಅವ್ರ ಮನೆಗೆ ಹೋಗ್ತಾರೆ. ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಖಂಡ ತುಂಡವಾಗಿ ಇಲ್ವೇ ಇಲ್ಲ, ನಾವು ದಾಟ್ಬಿಟ್ಟಿದ್ದೀವಿ ಅಂದ್ರೆ ನೇರವಾಗಿ ಕಾಂಗ್ರೆಸ್ ಮಾಡ್ತೀವಿ. ಅಸೆಂಬ್ಲಿ ಬಂದಾಗ ಪ್ರೀತಮ್ ಗೌಡ್ರು ನಮಗೆ ಪರಮಾಪ್ತರು, ನಾವು ಅವ್ರಿಗೆ ಮಾಡೋದು ಅಂತಾರೆ. ಲೋಕಸಭೆ ಬಂದಾಗ ನಾವು ಕಾಂಗ್ರೆಸ್ಗೆ ಕಾಲಿಟ್ಟಿದ್ದೀವಿ, ಕಾಂಗ್ರೆಸ್ಸಿಗೆ ಮಾಡ್ತೀವಿ ಅಂತಾರೆ. ಅಂದರೆ ಇದು ಹಣ ಯಾವ ರೀತಿನಾದರೂ ತಿರುಗಿಸುತ್ತೆ ಅಂತಕ್ಕಂಥದ್ದು ಕಾಲಚಕ್ರದೊಳಗೆ ಇವರು ಸಿಗಾಕೊಂಡಿದ್ದಾರೆ. ಅಂಡ್ ಶರತ್ ಮತ್ತೆ ಪ್ರಜ್ವಲ್ ರೇವಣ್ಣ ನಡುವೆ ಏನು ಇದಿತ್ತು ಅಂತ ನೋಡ್ತಾ ಹೋದ್ರೆ ನನಗೆ ನೆನಪಾಗೋದು ಕೋವಿಡ್ ಸಂದರ್ಭದಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಅವರು ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ಆಗ್ಬೇಕಾದ್ರೆ ಕ್ವಾಲಿಟಿ ಬಾರ್ ಅನ್ನ ಮುಚ್ಚಿಸಿದ್ರು. ಕಾರಣ ಏನು ಅಂತಂದ್ರೆ ಕೋವಿಡ್ ಟೈಮಲ್ಲಿ ಓಪನ್ ಮಾಡಿದ್ರು ಪ್ರೀತಮ್ ಗೌಡ್ರ ಕಡೆಯವರು ಅಂತ ಹೇಳಿ. ಅವತ್ತು ಇದೇ ಶರತ್ ವಿರುದ್ಧ ಏನಾದ್ರು ಕಾರಣ ಆಯ್ತಾ ಹಂಗಾದ್ರೆ? ಸೊ ಇದು ಇದ್ರೂ ಇರ್ಬೋದು. ನನ್ನ ಬಿಸ್ನೆಸ್ಸಿಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ, ಇವರ ರಾಜಕೀಯ ಅಸ್ತಿತ್ವವನ್ನೇ ಕಳೆದ್ರೆ ಇದು ನನಗೆ ಬಿಸ್ನೆಸ್ಸಿಗೆ ಅನುಕೂಲ ಆಗ್ಬೋದೇನೋ ಅನ್ನೋಂತ ಅವರು ಮನಸ್ಥಿತಿ. ಗೌಡ್ರ ಮೇಲೆ ಭೂ ಕಬಳಿಕೆ ಆರೋಪನೂ ಸಹ ಇದೆ. ಹಾಸನ ನಗರದ ಸುತ್ತಮುತ್ತ ಹಲವಾರು ಲೇಔಟ್ ನಿರ್ಮಾಣ ಮಾಡಬೇಕು, ಇಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ನಾವು ಕ್ರೋಢೀಕರಿಸಿ ಒಂದು ಆಧಿಪತ್ಯವನ್ನು ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ದೇವೇಗೌಡರ ಕನಸಿನ ಕೂಸಾದಂಥ ಹಾಸನ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಮೀಸಲಿಟ್ಟಂತಹ ಗಾಲ್ಫ್ ಕ್ಲಬ್ ಇರ್ಬೋದು, ಅಥವಾ ಹೆಚ್ಚುವರಿಯಾಗಿ ಏನಾದರೂ ಡೆವಲಪ್ಮೆಂಟ್ ಆದರೆ, ಯಾಕೆಂದರೆ ನಾವು ತರಕಾರಿ ಮತ್ತು ದೊಡ್ಡ ದೊಡ್ಡ ಬೆಳೆ, ನಮ್ಮ ಜಿಲ್ಲೆ ಸಮೃದ್ಧವಾದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಬೆಳೆದೇ ಇರತಕ್ಕಂಥ ಈ ಬೆಳೆಗಳಿಲ್ಲ. ಇಲ್ಲಿ ಆಲೂಗೆಡ್ಡೆ ಬೆಳೀತಾರೆ, ಜೋಳ ಬೆಳೀತಾರೆ, ಕಡಲೆಕಾಯಿ ಬೆಳೀತಾರೆ, ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಶುಂಠಿ ಬೆಳೀತಾರೆ, ಅಲ್ಲಿಂದ ಹೋದರೆ ಹೊಗೆಸೊಪ್ಪು ಬೆಳೀತಾರೆ. ಈ ಥರ ನಾನಾ ಬೆಳೆಗಳು. ನೀವು ಬೇಲೂರು ಇದ್ರ ಕಡೆಗೆ ಹೋದರೆ ತರಕಾರಿಯ ಒಳನೇಶ್ವರದ ಸೌತೆಕಾಯಿ ದೇಶ ವಿದೇಶಗಳಲ್ಲೆಲ್ಲ ವ್ಯಾಪಾರ ಆಗ್ತದೆ. ಆಗ ಕಾರ್ಗೋ ಸಮಸ್ಯೆಗೆ ಜಾಗ ಇಲ್ಲದೇ ಇದ್ದರೆ ಹೆಂಗೆ ಅಂತಕ್ಕಂಥದ್ದನ್ನು ನೋಡಿ ಸುಮಾರು ನೂರಾರು ಎಕರೆಗಳನ್ನ ಮೀಸಲಿಟ್ಟಿರ್ತಾರೆ. ಆ ಜಾಗಗಳನ್ನು ಕೈಬಿಡಿಸಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಮತ್ತೆ ವಾಪಸ್ಸು ರೈತರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೇನಾದರೂ ಎಡವಟ್ಟು ಮಾಡಿಬಿಡ್ತಾರೆ ರೇವಣ್ಣ ಮತ್ತು ದೇವೇಗೌಡರು ಅನ್ನೋ ಉದ್ದೇಶದಲ್ಲಿ ಆ ಭೂಮಿಯನ್ನೆಲ್ಲನೂ ಡಿನೋಟಿಫಿಕೇಶನ್ ಮಾಡಿ. ಆಮೇಲೆ ಯಾರೋ ಒಬ್ರು ಇಲ್ಲ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಕೀಲರೊಬ್ರು ಪ್ರೀತಮ್ ಗೌಡ್ರು ಹಾಗೂ ಇದೇ ಕ್ವಾಲಿಟಿ ಬಾರ್ ಶರತ್ ಹಾಗೂ ಅವರ ಕುಟುಂಬದ ಕೆಲ ಸದಸ್ಯರು ಹೆಸರಲ್ಲಿ ಭೂಮಿ ಮಾಡ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಅದು ಕೂಡ ತನಿಖೆಯಲ್ಲಿ ನಡೀತಾ ಇದೆ. 2022ರಿಂದ 24ವರೆಗೂ ಏನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೀವು ರಿಜಿಸ್ಟರ್ ಆದವರ ಪಟ್ಟಿ ನೋಡಿದರೆ ಅಲ್ಲಿ ತನಿಖೆ ಏನು ಮಾಡಬೇಕಾಗಿಲ್ಲ, ಅದು ಸಂಪೂರ್ಣ ಚಿತ್ರಣ ಅಲ್ಲಿ ಸಿಗ್ತದೆ. ಅದು ಮುಂದಿನ ದಿವಸಗಳಲ್ಲಿ ಯಾರು ಸುಮ್ಮನೆ ಇರೋದಿಲ್ಲ. ಇವರು ಅವ್ರ ಕೈ ಹಾಕಿದ್ದಾರೆ, ಅವ್ರು ಇವ್ರಿಗೆ ಕೈ ಹಾಕ್ತಾರೆ, ಅದು ಕಾಲುವೆ ಉತ್ತರ ಕೊಡ್ತದೆ. ಮುಂದೆ ಸಾಗಿ. ಎಸ್, ಇನ್ನು ನೆಕ್ಸ್ಟ್ A4 ಆರೋಪಿಯಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ ಪ್ರೀತಮ್ ಗೌಡ್ರು, ಹಾಸನದ ಮಾಜಿ ಶಾಸಕರು. ತಮ್ಮ ರಾಜಕೀಯ ಅಸ್ತಿತ್ವ, ಮೊದಲ ಬಾರಿ ಶಾಸಕರಾದ ಪ್ರೀತಮ್ ಗೌಡ್ರು ತಮ್ಮ ರಾಜಕೀಯ ಅಸ್ತಿತ್ವವನ್ನ ಸೃಷ್ಟಿ ಮಾಡ್ಕೊಂಡಿತ್ತು ಇದೇ JDS-ನ ಇದೇ ರೇವಣ್ಣ ಅವರ ಕುಟುಂಬದ ವಿರುದ್ಧವಾಗಿ ಮಾತನಾಡ್ತಾ. ಒಂದ್ಸಲಿ ದೇವೇಗೌಡರ ಬಗ್ಗೆನೂ ಮಾತಾಡಿದ್ರು, ಆ ಸಂದರ್ಭದಲ್ಲಿ ಮನೆ ಕಲ್ಲೊಡಿದ್ರು. ಅದಾದ್ಮೇಲೆ ದೇವೇಗೌಡರ ಬಗ್ಗೆ ಮಾತಾಡೋದು ನಿಲ್ಸಿದ್ರು. ಅದಾದ್ಮೇಲೆ ರೇವಣ್ಣ ಅವ್ರ ಕುಟುಂಬವನ್ನ ಟಾರ್ಗೆಟ್ ಮಾಡ್ಕೊಂಡು ರಾಜಕೀಯವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಪ್ರೀತಮ್ ಗೌಡ್ರು ದೊಡ್ಡ ಮಟ್ಟಕ್ಕೆ ಬೆಳಕಂಡ್ರು. ಸೊ ಸದ್ಯ ಈಗ ಅದೇ ಕುಟುಂಬದ ಕುಡಿಗಳ ವಿರುದ್ಧವಾಗಿ ಪ್ರೀತಮ್ ಗೌಡ್ರು ಸಂಚು ರೂಪಿಸಿದ್ರ? ಇದೆಲ್ಲದರ ಹಿಂದೆ ಸೂತ್ರಧಾರಿ ಪ್ರೀತಮ್ ಗೌಡ್ರ ಹಂಗಿದ್ರೆ ಅಂತಕ್ಕಂಥ ಪ್ರಶ್ನೆ ನಾವ್ ಹೇಳ್ತಾ ಇರೋದಲ್ಲ, ಜನ ಹೇಳೋದಲ್ಲ, ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಸಂತ್ರಸ್ತೆ ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ, ಪ್ರೀತಮ್ ಗೌಡ್ರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅಂಡ್
ಇವೆಲ್ಲವೂ ಕೂಡ ತಮ್ಮ ಮೇಲೆ ಬರಬಹುದೆಂಬ ಉದ್ದೇಶದಿಂದಲೇ ಪ್ರೀತಮ್ ಗೌಡ್ರು ಹಾಸನ ಜಿಲ್ಲೆಯಿಂದ ಅಂತರವನ್ನ ಕಾಯ್ದುಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಮನೆ ಮಾಡುತ್ತೆ. ಪ್ರೀತಮ್ ಗೌಡ್ರು ಎಲ್ಲೂ ಕೂಡ ಮೈತ್ರಿ ಪಕ್ಷದ ನಾಯಕರಾಗಿದ್ರು ಕೂಡ, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ರು ಕೂಡ ಒಂದೇ ಒಂದು ದಿನ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರವನ್ನ ಮಾಡಲಿಲ್ಲ. ತಮ್ಮ ಬೂತಿನಲ್ಲೂ ಯಾರೋ ನಾನು ಲೀಡ್ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ತಮ್ಮ ಬೂತ್ ವಿದ್ಯಾನಗರದಲ್ಲೂ ಕೂಡ ಪ್ರೀತಮ್ ಗೌಡ್ರು ಲೀಡ್ ಕೊಡಕ್ ಆಗ್ಲಿಲ್ಲ. ಬದಲಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಬಂತು. ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತು ಪ್ರೀತಮ್ ಗೌಡ್ರು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನಾವು ಕೇಳಿದ್ವಿ, ಏನ್ ಸಾರ್ ಮೈತ್ರಿ ಅಭ್ಯರ್ಥಿ ಪರವಾಗಿ ನೀವು ಪ್ರಚಾರ ಮಾಡ್ತೀರಾ, ಮೈತ್ರಿ ಧರ್ಮ ಪಾಲನೆ ಮಾಡ್ತೀರಾ ಅಂತ ಕೇಳಿದಾಗ ಪ್ರೀತಮ್ ಗೌಡ್ರು ಹೇಳ್ತಾರೆ, ರಸ್ತೆಗೆ ಇಳಿದು ಪ್ರಚಾರ ಮಾಡೋದಾಗಲ್ಲ, ನಮ್ಮ ಬೂತ್ ವೈಸ್ ಪ್ರಚಾರ ಮಾಡಬೇಕು, ನನ್ನ ಬೂತ್ ಇಂದಲೇ ನಾನು ಪ್ರಚಾರ ಸ್ಟಾರ್ಟ್ ಮಾಡ್ತೀನಿ, ನನ್ನ ಬೂತ್ ಅಲ್ಲಿ ಲೀಡ್ ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಪ್ರೀತಮ್ ಗೌಡ್ರ ಬೂತ್ ಅಲ್ಲೂ ಕೂಡ ಲೀಡ್ ಬರ್ಲಿಲ್ಲ. ಪ್ರೀತಮ್ ಗೌಡ್ರು ಒಂದೇ ಒಂದ್ ದಿವಸ ಪ್ರಜ್ವಲ್ ರೇವಣ್ಣಗೆ ಮತ ಹಾಕಿ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಲ್ಲ. ಹಾಸನದಿಂದ ದೂರ ಉಳ್ಕೊಂಡ್ರು, ಹಾಸನದಿಂದ ಅಂತರ ಕಾಯ್ಕೊಂಡ್ರು, ದೂರದಲ್ಲಿದ್ದೇ ಇಲ್ಲೆಲ್ಲವನ್ನ ಆಟ ಆಡಿಸಿದ್ರ ಅನ್ನೋಕ್ಕಂತ ಪ್ರಶ್ನೆ ಮನೆ ಮಾಡುತ್ತೆ. ಎಸ್ ಸರ್, ಪ್ರೀತಮ್ ಗೌಡ್ರು ಒಬ್ಬ ದಕ್ಷ ಆಡಳಿತಗಾರನಾಗಿ ಹಾಸನ ಜಿಲ್ಲಾ ಕೇಂದ್ರವಾದ ಆಕ್ಷಣ ಕ್ಷೇತ್ರದ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಮರೀಚಿಕೆಯಾದಂಥ ಅಭಿವೃದ್ಧಿಗಳನ್ನ ಮಾಡಿ ತೋರಿಸಿ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಪ್ರೀತಮ್ ಗೌಡ್ರು ಯಾಕೆ ಈ ಕೆಳಮಟ್ಟಕ್ಕೆ ಇಳಿದ್ರು, ಯಾಕೆ ಜನ ಅವರನ್ನು ಅಷ್ಟೊಂದು ಪ್ರೀತಿಯಿಂದ ಕಂಡು ಅವರನ್ನು ಒಂದು ಈ ರೀತಿ ಕಂಡಾಗ ಆ ಒಂದು ಹಾಸನ ಜನತೆಯ ಪ್ರೀತಿ ಅವರಿಗೆ ಕಣ್ಣಿಗೆ ಕಾಣಲಿಲ್ವಾ? ಅವರ ಹಿಂಬಾಲಕರಿರ್ಬೋದು, ಅವರ ನೆಂಟರೇ ಇರ್ಬೋದು, ಯಾರ್ಯಾರೋ ಬಲಿಯಾಗಿದ್ದಾರೆ ಹಲವಾರು ಕಾರಣಗಳಿಂದ, ಹಲವಾರು ಏನು ಆಸೆ ಆಮಿಷಗಳಿಗೆ ಬಲಿಯಾಗಿ 2900 ಚಿಲ್ಲರೆ ಹೆಣ್ಣುಮಕ್ಕಳು ಮಾನವನ್ನು ಹರಾಜಾಕಿದ್ರಲ್ಲ, ಇದನ್ನು ಜನ ಸಹಿಸ್ತಾರ? ಜನ ಪ್ರಶ್ನೆ ಮಾಡೋದಿಲ್ವಾ? ಪ್ರಶ್ನೆ ಯಾಕೆ ಅಂತ ಅಂದರೆ, ಇದನ್ನು ಭಾಳಷ್ಟು ಜನ ಚರ್ಚೆ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಪ್ರೀತಮ್ ಗೌಡ್ರೇನು ವಯಸ್ಸಾಗಿ ರಾಜಕೀಯದಿಂದ ನಿವೃತ್ತಿ ತಗೊಳ್ಳೋ ಅಂಥ ವಯಸ್ಸಲ್ಲ, ಅವರಿಗೆ ಹಲವಾರು ಹುದ್ದೆಗಳು ಸಿಕ್ಕಲಿ ಅಂತಕ್ಕಂಥ ಅರಸ್ತಕ್ಕಂಥ ಜನ ಅವ್ರನ್ನ ಕೈ ಹಿಡ್ದಿದ್ರು. ದೇವೇಗೌಡರ ಮತ್ತು ರೇವಣ್ಣನವರ ಏನು ವಿರೋಧಿ ಪಟಾಲಮ್ಮಿದೆ, ಸಂಪೂರ್ಣವಾಗಿ ಜಿಲ್ಲೆಯ ನಾಯಕರಾಗಿ ಪ್ರೀತಮ್ ಗೌಡ್ರನ್ನ ನೋಡ್ತಾ ಇದ್ರು. ಪ್ರೀತಮ್ ಗೌಡ್ರು ಬರೀ ಹಾಸನಕ್ಕೆ ಮಾತ್ರ ಶಾಸಕರಾಗಿರಲಿಲ್ಲ, ಅವರು ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಏಕೈಕ ಬಿಜೆಪಿ ಶಾಸಕರಾಗಿದ್ರು. ಬಿಜೆಪಿ ಶಾಸಕರಾಗಿದ್ರು ಸಹ ಸಕಲೇಶ್ಪುರ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಸೀಕೆರೆ, ಬೇಲೂರು ಭಾಗದಲ್ಲೂ ಸಹ ತನ್ನ ಹಿಂಬಾಲಕರನ್ನ ಇಟ್ಕೊಂಡು ಜಿಲ್ಲೆ ನಾಯಕರಾಗಿ ಚಕ್ರಾಧಿಪತಿ ಅಂತ ಒಬ್ಬ ನಾಯಕ ಇಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಈ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಇದ್ರ ಬಗ್ಗೆ ಮಾತ್ರ ನಮ್ಮ ಚರ್ಚೆ. ಇದು ಅವರು ಮಾಡಿದ್ದೇ ಅದರಲ್ಲಿ ದೊಡ್ಡ ಖಂಡನೀಯವಾದಂತಹ ಒಂದು ಕೂಗು ಇಡೀ ಜಿಲ್ಲೆಯಾದ್ಯಂತ ಬರ್ತದೆ. ಅಂಡ್ ಬರೀ ಜೆಡಿಎಸ್ ಮಹಿಳೆಯರ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ಟಿದೀವಿ, ನಮ್ಮ ಪಕ್ಷದವ್ರು ನಮಗೆ ಓಟ್ ಹಾಕ್ತಾರೆ ಅಂತಲ್ಲ, ಇವತ್ತು ಮಹಿಳೆಯರು ಅಂತಲ್ಲ, ಇಡೀ ಜಿಲ್ಲೆಯ ಮಾನ ಮರ್ಯಾದೆ, ಇಡೀ ಜಿಲ್ಲೆಯ ಒಂದು ಅಸ್ಮಿತತೆ, ಇಡೀ ಜಿಲ್ಲೆಯ ಒಂದು ವ್ಯಾಲ್ಯೂ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದಾಕ್ಬಿಟ್ಟಿದ್ದಾರೆ. ಸ್ವಾಗತ್, ಈ ವಿಚಾರವಾಗಿ ನಮ್ಮ ವಾಹಿನಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಮೂರೂ ಪಾರ್ಟಿಯ ರಾಜಕೀಯ ಮುಖಂಡರಾಗಿರ್ಬೋದು, ಅಥವಾ ರೈತ ಸಂಕುಲದ ಬುದ್ಧಿಜೀವಿಗಳು ಸಾವಿರಾರು ಜನ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬನ್ನಿ, ಮುಕ್ತ ಆಹ್ವಾನ ಕೊಡೋಣ. ಆದರೆ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಈ ಥರ ದುರ್ಘಟನೆಗಳು ನಡೀಬಾರದು. ಆ ರೀತಿಯಲ್ಲಿ ಚರ್ಚೆಗಳು ಹೊರಹೊಮ್ಮಿ ಈ ನ್ಯಾಯಾಲಯ ಏನು ಈ ಒಂದು ವಿಚಾರವಾಗಿ ಅಂತಿಮ ನಿರ್ಧಾರ ಕೊಡುವ ಮುನ್ನ ಜನಾಭಿಪ್ರಾಯ ಕೇಳಬೇಕು ಅನ್ನೋ ಸಂದರ್ಭಕ್ಕೆ ಈ ಚರ್ಚೆಗಳು ಆಗಬೇಕು. ಈ ಚರ್ಚೆಗಳ ಮುಖಾಂತರ ಈ ಜಿಲ್ಲೆಯನ್ನು ಏನು ಜಿಲ್ಲೆಯಲ್ಲಿ ನೊಂದಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಸಾಂತ್ವನ ಹೇಳಬೇಕು, ನ್ಯಾಯ ಸಿಕ್ಕಬೇಕು, ಮತ್ತು ಯಾವ್ಯಾವ ರೀತಿಯಲ್ಲಿ ಬಲಿಯಾಗಿದ್ರು ಅವೆಲ್ಲ ಹೊರಬರಬೇಕು. ಸೈಮಲ್ಟೇನಿಯಸ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಸೇರಿದಂತೆ ನಾನು ಪರ್ಸನಲ್ ಆಗಿ ನಾನು ಹೇಳೋದೊಂದೇ, ಯಾರು ವಿಡಿಯೋ ಮಾಡಿದ್ದಾನೋ ಅವನಿಗೆ ಎಷ್ಟು ಕಠಿಣ ಶಿಕ್ಷೆ ಆಗುತ್ತೋ, ಯಾರು ಇದನ್ನ ಹಂಚಿದ್ದಾನೋ ಅವನ ವಿರುದ್ಧವೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇದನ್ನ ಪ್ರತಿಯೊಬ್ಬರು ಪ್ರತಿಪಾದಿಸಬೇಕು. ರಾಜ್ಯ ಸರ್ಕಾರನು ಕೂಡ ಈ ನಿಟ್ಟಿನಲ್ಲಿ, ಅಂಡ್ ಯಾರು SIT ಅಧಿಕಾರಿಗಳು ಸಂತ್ರಸ್ತೆ ದೂರು ಕೊಟ್ಟರು, ಯಾರು ಮುಖ್ಯಸ್ಥರು, SIT
CID ಬೆಂಗಳೂರು SIT ಅಧಿಕಾರಿಗಳಿಗೆ ಹೋಗಿ ನೇರವಾಗಿ ದೂರು ಕೊಟ್ಟಿದ್ದಾಳೆ. ಹಾಗಾಗಿ ಪೆನ್ ಡ್ರೈವ್ ಅನ್ನ ಸೃಷ್ಟಿಕರ್ತ ಯಾರಿದ್ದಾನೆ ಅಂತ ಅಂದ್ರೆ ವಿಡಿಯೋಗಳು ಯಾರು ಚಿತ್ರೀಕರಣ ಮಾಡಿದ್ನೋ ಅವನಿಗೆ ಎಷ್ಟು ಶಿಕ್ಷೆ ಆಗುತ್ತೋ ಪೆನ್ ಡ್ರೈವ್ ಹಂಚಿದವ್ರಿಗೂ ಕೂಡ ಅಷ್ಟೇ ಶಿಕ್ಷೆ ಆಗಬೇಕು. ಈ ನಿಟ್ಟಿನಲ್ಲೇ ಪ್ರತಿಯೊಬ್ಬರು ಪ್ರತಿಪಾದಿಸಬೇಕು, ಪ್ರತಿಯೊಬ್ಬರು ಇದನ್ನ ಪ್ರತಿಪಾದನೆ ಮಾಡಬೇಕು ನಾವು ಜಿಲ್ಲೆಯವರು. ನಮ್ಮ ಜಿಲ್ಲೆ ಮೇಲೆ ಅಂಟಿರೋ ಪಕ್ಷಕ್ಕೆ ಸೀಮಿತವಾಗಿ ಮಾತನಾಡದಲ್ಲೇ ನಮ್ಮವರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅಂತಕ್ಕಂಥ ಏಕಮಾವ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನು ಚರ್ಚೆ ಮಾಡಬೇಕು. ಈ ಚರ್ಚೆ ಮಾಡುವ ಮೂಲಕ ಯಾರು ನೊಂದಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ರೂಪಿಸ್ತಕ್ಕಂಥ ಈ ಒಂದು ಚರ್ಚೆಗೆ ಭಾಗವಹಿಸಿ ಒಳ್ಳೊಳ್ಳೆ ವಿಚಾರವನ್ನು ಹೊರತನ್ನಿ SIT ಅಧಿಕಾರಿಗಳಿಗೆ ನಾವು ಧೈರ್ಯ ತುಂಬೋಣ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ, ಈ ಎಲ್ಲವನ್ನು ಮುಕ್ತವಾಗಿ ಚರ್ಚಿಸಬೇಕು. ಈ ಒಂದು ಇದಕ್ಕೆ ಇತಿಶ್ರೀ ಆಡಬೇಕು. ನೊಂದಂಥ ಮಹಿಳೆಯರು ಎಲ್ಲಿ ನನ್ನ ಗಂಡ ಗೊತ್ತಾದರೂ ನನ್ನ ಹೊರ ಹಾಕ್ತಾನೆ, ನನ್ನ ಮಾವ ಅತ್ತೆ ನನ್ನನ್ನು ಹೊರದಬ್ತಾರೆ, ನಾನು ಆತ್ಮಹತ್ಯೆ ಒಂದೇ ದಾರಿ ಅಂತಕ್ಕಂಥ ಅವರ ಕೆಟ್ಟ ಮನೋಭಾವದಿಂದ ದೂರ ಬಂದು ಧೈರ್ಯವಾಗಿ ಯಾವ ರೀತಿಯಲ್ಲಿ ಈ ಒಂದು ಕೃತ್ಯಗಳಿಗೆ ಭಾಗಿಯಾದು, ಯಾವ ಒತ್ತಾಸೆಗೆ ನಾವು ಬಲಿಯಾದು ಅದೆಲ್ಲವನ್ನು ಅವರು ಗೌಪ್ಯವಾಗಿ ಅಧಿಕಾರಿಗಳಿಗೆ ಕೊಟ್ಟು ಈ ಒಂದು ತನಿಖಾಧಿಕಾರಿಗಳಿಗೆ ಶಕ್ತಿಯನ್ನು ತುಂಬಿ ಆ ತನಿಖೆಗೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಈ ಜಿಲ್ಲೆಯ ಮತ್ತು ಈ ರಾಜ್ಯದಲ್ಲಿ ಯಾರು ಈ ಥರ ಕೃತ್ಯಗಳಿಗೆ ಬಲಿಯಾಗಿದ್ದಾರೆ ಅವರಿಗೆ ನಿಜವಾಗ್ಲೂ ನ್ಯಾಯ ಸಿಗ್ತದೆ. ಈ ನ್ಯಾಯ ಯಾವತ್ತೂ ಮಾಯ ಆಗೋದಿಲ್ಲ. ಯಾವತ್ತಾದರೂ ಈಗ 19ರಲ್ಲಿ ಮುಚ್ಚಿದಂತಹ ಪ್ರಕರಣ ಬೆಳಕಿಗೆ ಬರಲಿಲ್ವಾ? ಇಂಥ ಪ್ರಕರಣಗಳು ಹೆಚ್ಚೆಚ್ಚು ಹೊರಬಂದು ಮುಕ್ತವಾಗಿ ಜಿಲ್ಲೆಯ ಜನ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಉದ್ದೇಶ. ಹಾಗಿದ್ರೆ ಇಷ್ಟೊತ್ತರೆಗೂ ಕೂಡ ನೀವು ಕಾಯ್ತಾ ಇದ್ರಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ದೂರಿನ ಪ್ರತಿ BBC ವಾಹಿನಿಗೆ ಲಭ್ಯವಾಗಿದೆ. ದೂರಿನಲ್ಲಿ ಸಂತ್ರಸ್ತೆ ಏನೆಲ್ಲ ಹೇಳಿದ್ದಾರೆ, ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, 5ರಿಂದ 6 ಪುಟಗಳಿದ್ದಾವೆ. ಅವನ್ನ ಸ್ಪೀಡ್ ಅಪ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಏನೇನಿದೆ ಇವೆಲ್ಲವನ್ನ ಹೇಳಲಿಕ್ಕೆ ಕಷ್ಟ ಆಗಬಹುದು. ವಾಹಿನಿಯ ಮಕ್ಕಳು ಕೂಡ ನೋಡ್ತಾ ಇರಬಹುದು, ಅಂಡ್ ಮಹಿಳೆಯರು ಹಿರಿಯರು ನೋಡ್ತಾ ಇರಬಹುದು. ಆದ್ರೆ ಇದೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಇದನ್ನ ನಾನು ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಸಂತ್ರಸ್ತೆಯ ಹೆಸರನ್ನ ನಿಮ್ಮ ಮುಂದೆ ಉಲ್ಲೇಖ ಮಾಡೋದಿಲ್ಲ, ಬದಲಾಗಿ ದೂರಿನಲ್ಲಿ ಏನಿದೆ ಅನ್ನೋದನ್ನ ನಾನು ಸ್ಪೀಡ್ ಆಗಿ ನಿಮ್ಮ ಮುಂದೆ ತೆರೆದಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಇಂದ ಡ್ಯಾಶ್ 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 ಹಾಸನ ರವರಿಗೆ ಮುಖ್ಯಸ್ಥರು SIT CID ಬೆಂಗಳೂರು ಅವರಿಗೆ ಕೊಟ್ಟಿದ್ದಾರೆ. ಮಾನ್ಯರೇ, ನಾನು ಡ್ಯಾಶ್ 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 ಹಾಸನದಲ್ಲಿ ನನ್ನ ಕುಟುಂಬದೊಂದಿಗೆ ವಾಸವಾಗಿರುತ್ತೇನೆ. ಅಕ್ಟೋಬರ್ 2019ರಲ್ಲಿ ನನ್ನ ಮಗನನ್ನ ಶಾಲೆಗೆ ಸೇರಿಸಲು ನನ್ನ ಜಿಲ್ಲೆಯ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರನ್ನ ಸಹಾಯ ಕೇಳಲೆಂದು ಅವರನ್ನ ಭೇಟಿ ಮಾಡಿದೆನು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಹಾಯ ಮಾಡೋದಾಗಿ ತಿಳಿಸಿ ನನ್ನ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡ್ರು. ನಂತರ ಪ್ರಜ್ವಲ್ ರೇವಣ್ಣ ಅವರು ಆಗಾಗ ಅವರ 9035544484 9353660938 9972005657 94481752 9632385691 5 ನಂಬರ್ ಇದಾವೆ. ಬೇರೆ ಬೇರೆ ಫೋನ್ ನಂಬರ್ಗಳಿಂದ ನನಗೆ ಫೋನ್ ಮಾಡಿ ಮಾತನಾಡ್ತಿದ್ರು. ಹಾಗೆ ಒಂದು ದಿನ ಫೋನ್ ಮಾಡಿ ಮಾತನಾಡುತ್ತಾ ವಿಡಿಯೋ ಕಾಲ್ ಮಾಡುತ್ತೇನೆ, ರಿಸೀವ್ ಮಾಡು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತನಾಡುವಾಗ ಅವರು ನನಗೆ ನಿನ್ನ ಪಕ್ಕದಲ್ಲಿ ಯಾರು ಇಲ್ವಾ ಅಂತ ಕೇಳಿದ್ರು. ಆಗ ನಾನು ಯಾರು ಇಲ್ಲ ಅಂತ ಹೇಳ್ದೆ. ಆಗ ಅವರು ನನ್ನ ಬಟ್ಟೆಗಳನ್ನ ಬಿಚ್ಚುವಂತೆ ನಗ್ನವಾಗುವಂತೆ ಹೇಳಿದ್ರು. ಆಗ ನಾನು ಬೇಡ, ಆ ರೀತಿ ಎಲ್ಲ ಸರಿಯಲ್ಲ, ಬೇಡ ಅಂತ ಹೇಳ್ದೆ. ಆದ್ರೂ ಅವರು ಬಿಡದೆ ನನ್ನನ್ನ ಒತ್ತಾಯಿಸಿದ್ರು. ಮತ್ತೆ ಪ್ರಜ್ವಲ್ ರೇವಣ್ಣ ನನಗೆ ಬೇರೆ ಫೋನ್ ನಂಬರ್ ಇಂದ ಫೋನ್ ಮಾಡಿ ಪದೇ ಪದೇ ವಿಡಿಯೋ ಕಾಲ್ ಅನ್ನ ಮಾಡಿ ಮಾತನಾಡಿಸ್ತಾ ಇದ್ರು. ಆಗ ನನಗೆ ಬಟ್ಟೆ ಬಿಚ್ಚಿ ನಗ್ನ ಆಗಿ ತೋರಿಸುವಂತೆ ಒತ್ತಾಯ ಮಾಡಿದ್ರು. ಆಗ ನಾನು ಬೇಡ ಅಂದ್ರು ಕೇಳಲಿಲ್ಲ. ಈ ವಿಷಯ ನಮ್ಮಿಬ್ರಲ್ಲಿ ಮಾತ್ರ ಇರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು. ನನ್ನನ್ನ ಒತ್ತಾಯಿಸಿದ್ರು. ಆಗ ನಾನು ವಿಧಿ ಇಲ್ಲದೆ ಅವ್ರು ಹೇಳ್ದಂತೆ ವಿಡಿಯೋ ಕಾಲ್ನ ಮಾಡಿ ನನ್ನ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾದೆ. ಆ ಸಂದರ್ಭದಲ್ಲಿ ವಿಡಿಯೋ ಕಾಲ್ನಲ್ಲಿ ನನಗೆ ಹಾಗೆ ನಗ್ನವಾಗಿರುವಂತೆ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಕಾಲ್ನಲ್ಲಿ ಇರುವಂತೆ ಹೇಳಿ ಅವರು ವಿಡಿಯೋ ಕಾಲ್ನಲ್ಲಿ ಇರುವಾಗಲೇ ಅಸ್ತಮೈತ್ವನ್ನ ಮಾಡಿ ಕೊಡ್ತಾ ಇದ್ರು. ನಂತರ ಪ್ರಜ್ವಲ್ ರೇವಣ್ಣ ಅವರು ಆಗಾಗ ಮತ್ತೆ ಮತ್ತೆ ವಿಡಿಯೋ ಕಾಲ್ನ ಮಾಡಿ ನನ್ನನ್ನ ಮತ್ತೆ ಮತ್ತೆ ನಗ್ನವಾಗಿ ವಿಡಿಯೋ ಕಾಲ್ನಲ್ಲಿ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು. ನಾನು ಬೇಡವಂದ್ರು ಬಿಡದೆ ಬಹಳ ಒತ್ತಾಯವನ್ನ ಮಾಡ್ತಾ ಇದ್ರು. ಅನಿವಾರ್ಯವಾಗಿ ಮತ್ತೆ ಮತ್ತೆ ವಿಡಿಯೋ ಕಾಲ್ನಲ್ಲಿ ಅವರು ಹೇಳಿದಂತೆ ಕೇಳಬೇಕಾಯ್ತು. ನಾನು ಬಟ್ಟೆ ಬಿಚ್ಚಿ ನಗ್ನವಾಗಿ ನಿಂತುಕೊಂಡಾಗ ಪ್ರಜ್ವಲ್ ರೇವಣ್ಣ ಅಸ್ತಮೈತನ ಮಾಡ್ಕೊಳ್ತಾ ಇದ್ರು. ಅವರು ಸಂಸದ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಆಗಿರೋದ್ರಿಂದ ಒಪ್ಪದಿದ್ದರೆ ಏನ್ ಮಾಡ್ಬಿಡ್ತಾರೋ ಅಂತ ಹೆದರಿ ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಪ್ರಜ್ವಲ್ ರೇವಣ್ಣರವರು ನನ್ನನ್ನು ಇಬ್ಬರೇ ಎಲ್ಲಾದ್ರೂ ಹೊರಗೆ ಹೋಗೋಣ ಅಂತ ಆಗಾಗ ಕರಿತಾ ಇದ್ರು. ಆದ್ರೆ ನಾನು ಹೆದರ್ಕೊಂಡು ಹೋಗ್ಲಿಲ್ಲ. ಅದಾದ ಮೇಲೆ ಕೇವಲ ನೀನು ನಂತರ ಮತ್ತೆ
ವಿಡಿಯೋ ಕಾಲ್ನ ಮಾಡಿ ನಗ್ನವಾಗುವಂತೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಹೋದ್ರು. ಆಗ ನಾನು ಒಪ್ತಿದ್ದಾಗ ನನ್ನ ನಗ್ನ ಚಿತ್ರಗಳು ವಿಡಿಯೋಗಳನ್ನ ಸೇವ್ ಮಾಡಿಕೊಂಡಿರೋದಾಗಿ ಹಾಗೂ ನೀನು ಒಪ್ಪದಿದ್ರೆ ಅವುಗಳನ್ನ ವೈರಲ್ ಮಾಡೋದಾಗಿ ಹೆದರಿಸಿದ್ರು. ಆಗ ನಾನು ಹೆದರ್ಕೊಂಡು ಅವರ ಡಿಮ್ಯಾಂಡ್ ನಂತೆ ವಿಡಿಯೋ ಕಾಲ್ನಲ್ಲಿ ಬಟ್ಟೆಯನ್ನು ಬಿಚ್ಚಿ ನಗ್ನಲಾಗ್ತಾ ಇದ್ದೆ. ಇದೇ ರೀತಿ ಹಲವು ಬಾರಿ ನನ್ನನ್ನ ಹೆದರಿಸಿ ವಿಡಿಯೋ ಕಾಲ್ಗಳಲ್ಲಿ ನಾನು ಬಟ್ಟೆ ಬಿಚ್ಚಿ ನಗ್ನಲಾಗುವಂತೆ ಮಾಡಿ ಹಾಗೆ ನಾನು ನಗ್ನಲಾಗಿ ನಿಂತಿರುವಾಗ ಪ್ರಜ್ವಲ್ ರೇವಣ್ಣ ಮತ್ತೆ ಡ್ಯಾಶ್ ಡ್ಯಾಶ್ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಫೋಟೋ ವಿಡಿಯೋಗಳನ್ನು ತೆಗೆತಾ ಇದ್ರು, ಮತ್ತೆ ಏನೇನೋ ಮಾಡ್ಕೊತಾ ಇದ್ರು ಅನ್ನೋವೆಲ್ಲ ಹೇಳಿದ್ದಾರೆ. ಇದರಿಂದ ನನಗೆ ತುಂಬಾ ಮಾನಸಿಕ ಹಿಂಸೆಯಾಗಿ ನೊಂದು ಹೋಗಿದ್ದೆ. ನಾನು ಈ ವಿಚಾರವನ್ನ ನನ್ನ ಗಂಡನಿಗಾಗಲಿ ಅಥವಾ ಮತ್ತಾರಿಗೂ ಆಗ್ಲಿ ಗೊತ್ತಾಗ್ಬಿಡುತ್ತೇನೋ ಅಂತ ಭಯದಲ್ಲಿ ಹಾಗೆ ಸುಮ್ಮನೆ ಇದ್ದೆ. ಆದ್ರೆ ನಂತರ ನನಗೆ ಈ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಮಹಿಳೆಯರ ಜೊತೆ ಈ ರೀತಿ ನಡೆದುಕೊಂಡು ಅವರನ್ನ ಹಿಂಸೆ ಮಾಡಿ ಅತ್ಯಾಚಾರ ಮಾಡಿದ್ದಾನಂತ ತಿಳಿತು. ನಾನು ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ನನಗೆ ಫೋನ್ ಮಾಡಲಿಲ್ಲ. ದಿನಾಂಕ 21/4/2024 ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಿಸಿದ 4 ಫೋಟೋಗಳು ವೈರಲ್ ಆಗಿದ್ವು. ಅದರಲ್ಲಿ ನನ್ನ ಒಂದು ಫೋಟೋ ಸಹ ಇತ್ತು ಎಂದು ನನ್ನ ಗಂಡ ನನಗೆ ಫೋನ್ ಮಾಡಿ ಹೇಳಿದ್ರು. ಆಗ ನನಗೆ ತುಂಬಾ ಭಯವಾಯ್ತು. ನನ್ನ ಸಂಸಾರ ಹಾಳಾಗೋಗ್ಬಿಡುತ್ತೆ ಅಂತ ಹೆದರ್ಕಂಡೆ. ಮತ್ತೆ ದಿನಾಂಕ 22/4/2024 ನನ್ನ ಗಂಡ ನನಗೆ ನನ್ನ ಫೋಟೋ ಮತ್ತಿತರ ಫೋಟೋಗಳೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅಂತ ತಿಳಿಸಿ ಆ ಸ್ಕ್ರೀನ್ ಶಾಟ್ ಗಳನ್ನ ನನಗೆ ಕಳಿಸ್ಕೊಟ್ರು. ನಾನು ಅದನ್ನ ನೋಡಿದಾಗ ಅದು ನನ್ನ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಫೋಟೋಗಳಾಗಿತ್ತು. ಆಗ ನಾನು ತುಂಬಾ ಹೆದರ್ಕೊಂಡು ನನ್ನ ಗಂಡನಿಗೆ ವಿಷಯ ಗೊತ್ತಾದ್ರಿಂದ ನಾನು ನನ್ನ ಗಂಡ ಎದುರಿನಲ್ಲೇ ಪ್ರಜ್ವಲ್ ರೇವಣ್ಣ ಅವರಿಗೆ 963222385691 ಫೋನ್ ನಂಬರ್ಗೆ ಕಾಲ್ ಮಾಡಿ ಏಕೆ ನನ್ನ ಬಾಳನ್ನ ನಾಶ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಆಗ ಪ್ರಜ್ವಲ್ ರೇವಣ್ಣ ನನಗೆ ಆ ಫೋಟೋಗಳು ನನ್ನ ವಿರೋಧಿಗಳು ಮಾಡಿರೋ ಸಂಚು, ಅವು ನಿಜವಾದ ಫೋಟೋಗಳಲ್ಲ, ಮತ್ತೆ ತಾನೇ ನನ್ನ ಮನೆಗೆ ಬಂದು ವಿವರಗಳನ್ನ ತಿಳಿಸ್ತೀನಿ ನಿನ್ ಗಂಡಂಗೆ ಅಂತ ಹೇಳಿದ್ರು. ನನ್ನ ನಗ್ನ ಫೋಟೋಗಳನ್ನ ನನ್ನ ಫೇಸ್ಬುಕ್ ವಿಳಾಸ ಮತ್ತು ಹೆಸರು ಮತ್ತು ವಿವರದೊಂದಿಗೆ ಎಡಿಟ್ ಮಾಡಿ ವೈರಲ್ ಮಾಡಲಾಗಿರುತ್ತದೆ. ಇದರಿಂದ ನನ್ನ ಕುಟುಂಬದವರು, ನನ್ನ ಪರಿಚಯದವರು ಎಲ್ಲರಿಗೂ ಕೂಡ ವಿಷಯ ಗೊತ್ತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದ ಫೋಟೋಗಳನ್ನ ಅವರೆಲ್ಲರೂ ನೋಡಿರ್ತಾರೆ. ಇದರಿಂದ ನನ್ನ ಬದುಕೆ ನಾಶವಾಗ್ತದೆ. ಇದರಿಂದ ನನಗೆ ಬದುಕು ಬೇಸರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ತೀರ್ಮಾನಿಸಿದ್ದೆ. ನಮ್ಮ ಮನೆಯವರು ನನ್ನನ್ನು ತಡೆದು ಸಮಾಧಾನ ಪಡಿಸಿದ್ರು. ಅದಾದ ನಂತರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗುವ 2 ದಿನಗಳ ಮುಂಚೆ ನನಗೆ ಸಂಬಂಧಿಸಿದ ಒಂದು ನಗ್ನ ಫೋಟೋ ಸಾಮಾಜಿಕ ತಾಣಗಳಲ್ಲಿ ಮತ್ತೆ ವೈರಲ್ ಆಯ್ತು. ಆ ಫೋಟೋವನ್ನ ಕಿರಣ್, ಶರತ್ ಮತ್ತು ಪ್ರೀತಮ್ ಗೌಡರು ವೈರಲ್ ಮಾಡಿರ್ತಾರೆ ಅಂತ ಜನ ಮಾತನಾಡ್ತಾ ಇದ್ರು. ಇಲ್ಲಿ ಹೆಸರು ಲೇಖಿಸಿದ್ರು. ದಿನಾಂಕ 25/4/2024 ಮಧ್ಯಾಹ್ನ 2 ಗಂಟೆಗೆ ನಾನು ಪವರ್ ಟಿವಿ ನೋಡ್ತಾ ಇರುವ ಸಮಯದಲ್ಲಿ ಟಿವಿಯಲ್ಲಿ 3:30ಕ್ಕೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರ ಪ್ರಸಾರವಾಗುತ್ತೆ ಅಂತ ವಿಷಯ ತಿಳಿದು ನಾನು ಹೆದರಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದೆ. ಆಗ ಪ್ರಜ್ವಲ್ ರೇವಣ್ಣ ತಾನು ಕೋರ್ಟ್ ನಿಂದ ಸ್ಟೇ ತಂದಿರೋದಾಗಿ ಹೇಳಿದ್ರು. ವಿಷಯ ಪ್ರಸಾರ ಆಗೋದಿಲ್ಲ, ನೀನೇನ್ ಭಯ ಪಡಬೇಡ ಅಂತ ಹೇಳಿದ್ರು. ಆದ್ರೆ ಅವರ ಮಾತು ಸುಳ್ಳಾಗಿದ್ದು ಆ ದಿನ ಮಧ್ಯಾಹ್ನ 3:30ಕ್ಕೆ ಪವರ್ ಟಿವಿಯಲ್ಲಿ ನನ್ನ ಫೋಟೋ ಮುಖ ಬ್ಲರ್ ಮಾಡಿ ಪ್ರಸಾರ ಮಾಡಿದ್ರು. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಬಂಧನವಾಗುವ 3 ದಿನಗಳ ಮುಂಚೆ ದಿನಾಂಕ 28/5/2024 ನನಗೆ ಸಂಬಂಧಿಸಿದ 4 ನಗ್ನ ಫೋಟೋಗಳು ಮತ್ತು ವಿಡಿಯೋಗಳು ಪುನಃ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯ್ತು. ಆ ಫೋಟೋಗಳನ್ನ ಕಿರಣ್, ಶರತ್ ಮತ್ತು ಪ್ರೀತಮ್ ಗೌಡ ಅವರು ವೈರಲ್ ಮಾಡುತ್ತಾರೆಂದು ಎಲ್ಲರೂ ಮಾತನಾಡ್ತಾ ಇದ್ರು. ಈ ಬಗ್ಗೆ ನಾನು ದೂರು ನೀಡಿದರೆ ಇವರೆಲ್ಲರೂ ಕೂಡ ರಾಜಕೀಯ ಪ್ರಭಾವಿಗಳಾಗಿರೋದ್ರಿಂದ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಮಾಡ್ಬಿಡ್ತಾರೆ ಎಂಬ ಭಯದಿಂದ ನಾನು ಕಂಪ್ಲೇಂಟ್ ನೀಡಿರಲಿಲ್ಲ. ಯಾಕೆ ಇಷ್ಟು ದಿವಸ ಆದ್ರೂ ಕಂಪ್ಲೇಂಟ್ ನೀಡಲಿಲ್ಲ ಅಂತ ಕೇಳ್ತಿರಲ್ಲ, ಅದಕ್ಕೆ ಹೇಳ್ತಾರೆ ಪ್ರಭಾವಿ ಆಗಿರೋದ್ರಿಂದ ನಾನು ಹೆದರಿ ದೂರು ನೀಡಲಿಲ್ಲ. ಆದ್ರೆ 2ನೇ ಬಾರಿ ಪುನಃ ನನ್ನ ಫೋಟೋ, ನಗ್ನ ಫೋಟೋ, ವಿಡಿಯೋಗಳು ವೈರಲ್ ಆದ್ರಿಂದ ನಾನು ಈ ಬಗ್ಗೆ ದೂರು ನೀಡಬೇಕೆಂದು ತೀರ್ಮಾನಿಸಿ ದೂರು ನೀಡ್ತಾ ಇದ್ದು, ನನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ನನಗೆ ಇಷ್ಟವಿಲ್ಲದಿದ್ದರೂ ನನ್ನನ್ನ ಒತ್ತಾಯ ಮಾಡಿ ವಿಡಿಯೋ ಕಾಲ್ನಲ್ಲಿ ಬಟ್ಟೆ ಬಿಚ್ಚಿಸಿ ನನ್ನ ನಗ್ನ ದೇಹವನ್ನ ತೋರಿಸುವಂತೆ ಒತ್ತಾಯ ಮಾಡಿ ಅನಿವಾರ್ಯವಾಗಿ ನಾನು ವಿಡಿಯೋ ಕಾಲ್ನಲ್ಲಿ ಬಟ್ಟೆ ಬಿಚ್ಚಿ ನಗ್ನವಾಗಿ ನನ್ನ ದೇಹವನ್ನ ತೋರಿಸಿದಾಗ ಫೋಟೋ ವಿಡಿಯೋಗಳನ್ನ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಮಾಡಿ ನನ್ನ ಮಾನ ಕಳೆದು ನನ್ನ ಬದುಕನ್ನ ನಾಶ ಮಾಡಿದ ಪ್ರಜ್ವಲ್ ರೇವಣ್ಣ ಹಾಗೂ ಇತರರ ಬದುಕು ಹಾಳಾಗಬಹುದೆಂದು ತಿಳಿದು ಮಾನಭಂಗಕ್ಕೆ ಸಮನಾಗಿ ಅಪರಾಧವೆಂದು ತಿಳಿದಿದ್ದರೂ ನನ್ನ ಹಾಗೂ ಇತರರ ಬದುಕನ್ನ ನಾಶ ಮಾಡುವ ಉದ್ದೇಶದಿಂದ ಬೇಕೆಂದೇ ಕಿರಣ್, ಶರತ್, ಪ್ರೀತಮ್ ಗೌಡರವರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಗ್ನ ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡಿಸಿ ಅಪರಾಧವನ್ನ ಮಾಡಿ ನನ್ನ ಹಾಗೂ ನನ್ನ ಕುಟುಂಬದ ಮಾನ ಹರಾಜಿಗೆ ಕಾರಣರಾಗಿರುತ್ತಾರೆ. ಆದ್ದರಿಂದ ಇವರುಗಳ ಮೇಲೆ ತಕ್ಷಣ ಕಾನೂನು ಕ್ರಮವನ್ನು ತೆಗೆದುಕೊಂಡು ತನಿಖೆಗೆ ಒಳಪಡಿಸಬೇಕು. ನನಗೆ ಮತ್ತು ನನ್ನ ಕುಟುಂಬಕ್ಕೆ ನ್ಯಾಯ ಹಾಗೂ ರಕ್ಷಣೆಯನ್ನ ಕೊಡಬೇಕೆಂದು ಕೋರುತ್ತೇನೆ. ಇಂತಿ ತಮ್ಮ ವಿಶ್ವಾಸಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಸ್, ಇದು ದೂರಿನ ಪ್ರತಿ, ಕಂಪ್ಲೀಟ್ ದೂರಿನ ಪ್ರತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಇಲ್ಲಿ ಯಾರನ್ನೋ ನಿಮ್ಮನ್ನ ಒಳಪಡಿಸಬೇಕು ಅನ್ನೋದು ಮತ್ತೊಂದು ಉದ್ದೇಶ ಅಲ್ಲ. ಬದಲಾಗಿ ಕೆಲವರಿಗೆ ಇರುತ್ತದೆ, ಯಾಕೆ ಪ್ರೀತಮ್ ಗೌಡ್ರ ಮೇಲೆ ಯಾಕೆ ಎಫ್ಐಆರ್ ಆಯ್ತು, ಕಿರಣ್ ಮೇಲೆ ಯಾಕೆ ಎಫ್ಐಆರ್ ಆಯ್ತು, ಅಂಡ್ ಯಾರೋ ಕ್ವಾಲಿಟಿ ಶರತ್ ಮೇಲೆ ಎಫ್ಐಆರ್ ಹಂಗಾಯ್ತು, ಯಾರು ದೂರು ಕೊಟ್ರು, ಏನ್ ದೂರು ಕೊಟ್ಟಿದ್ರು, ದೂರಲ್ಲಿ ಏನಿದೆ ಅಂತಿತ್ತಲ್ಲ. ಎಸ್, ಕಂಪ್ಲೀಟ್ ಆಗಿ ವಿತೌಟ್ ಫಿಲ್ಟರ್ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಎಸ್ ಸರ್, ಒಟ್ಟಿನಲ್ಲಿ ಫೈನಲ್ ಆಗಿ ದೂರಿನ ಪ್ರತಿನ ಜನರ ಮುಂದೆ ಇಟ್ಟಿದ್ದೀವಿ. ಕಾರಣ ಆದವ್ರು ಯಾರು, ಅವರ ಮೇಲೆ ಆರೋಪಗಳು ಕೇಳಿ ಬಂದಿದೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಒಂದು
ಏನು ಲೈಂಗಿಕ ಕ್ರಿಯೆಗೆ ಮತ್ತು ಪ್ರಚೋದನೆಗೆ ಒಳಗಾದಂಥ ಹೆಣ್ಮಕ್ಳು ನೂರಾರು ಜನ ಬಲಿಯಾಗಿದ್ದಾರೆ. ಇವರು ತಮ್ಮ ಅನಿಸಿಕೆಗಳನ್ನ ಗೌಪ್ಯವಾಗಿ ತನಿಖಾಧಿಕಾರಿಗಳಿಗೆ ಕೊಟ್ಟು ಪ್ರಕರಣಕ್ಕೆ ಬಲ ಕೊಡಬೇಕು. ಸುಳ್ಳು ಯಾರದೇ ಒತ್ತಾಯಕ್ಕೆ ಮಣಿದು ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡದಲೇ ನೇರ ಏನು ಕೊಟ್ಟಿದ್ದಾರೆ ಸಂತ್ರಸ್ತೆ, ಈ ಥರ ಸಂತ್ರಸ್ತೆಯರ ಬದುಕು ನಾಶ ಆಗಲಿಕ್ಕೆ ಬಿಡದ ರೀತಿ ಏನು ಅವ್ರಿಗೆ ನೊಂದಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನ್ಯಾಯ ದೊರಕಬೇಕು ಅಂತ ಅಂದರೆ ಜಿಲ್ಲೆಯ ಜನ ಕೆಟ್ಟದಾಗಿ ಮಾತನಾಡೋದನ್ನು ನಿಲ್ಲಿಸಿ ಯಾವುದ್ಯಾವುದೋ ಸಮಸ್ಯೆಗೆ ಯಾವುದಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಬಲಿಯಾಗಿದ್ದಾರೆ. ಆ ಹೆಣ್ಣು ಮಕ್ಕಳ ಗೋಳನ್ನು ಕೇಳಿ ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ. ನಮ್ಮನೆ ಹೆಣ್ಣು ಮಕ್ಳಿಗೆ ಹಿಂಗಾಗಿದ್ರೆ ನಾವ್ ಏನ್ ಮಾಡ್ತಾ ಇದ್ವು ಆ ಕೆಲಸ ಜಿಲ್ಲೆಯವರು ಅಂದಾಗ ನಮ್ಮನೆಯವರೇ ಆಗ್ತಾರೆ, ರಾಜ್ಯದವರು ಅಂದಾಗಲೂ ನಮ್ಮನೆಯವರೇ ಆಗ್ತಾರೆ. ಈ ದೇಶದ ಹೆಣ್ಣು ಮಕ್ಕಳು, ನಮ್ಮನೆಯ ಹೆಣ್ಣುಮಕ್ಕಳು, ಹಾಸನ ಜಿಲ್ಲೆ ಅಂದರೆ ಇಂಥ ಹೆಣ್ಮಕ್ಳು ಬಾಳು ಹಾಳಾಗದ ರೀತಿಯಲ್ಲಿ ಅವರಿಗೆ ಕೆಟ್ಟ ದೃಷ್ಟಿನಲ್ಲಿ ನೋಡೋದನ್ನು ಬಿಟ್ಟು ಅವರ ಪರವಾಗಿ ನಾವೆಲ್ಲ ಅವರ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದ್ದಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಅತಿ ಜರೂರಾಗಿ ಇತಿಶ್ರೀ ಆಡಬೇಕು. ಈ ವಿಚಾರವನ್ನು ವಾಹಿನಿಗಳಲ್ಲಿ ಮಾತನಾಡುವ ಮೂಲಕ ಅವರಿಗೆ ಮತ್ತೆ ಕಿರಿಕಿರಿ ಉಂಟು ಮಾಡಿದ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನು ನಾವು ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯ ಸಿಗ್ಲಿ. ಹಾಸನ ಜಿಲ್ಲೆಯ ಮೇಲೆ ಬಂದಿರತಕ್ಕಂತ ಒಂದು ಕೆಟ್ಟ ಅಪವಾದನೋ ಮತ್ತೊಂದೋ ಇನ್ನೊಂದೋ ಕಪ್ಪು ಚುಕ್ಕೆ ಇವೆಲ್ಲವೂ ಆದಷ್ಟು ಬೇಗ ಅಳಿಸೋಗ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.